ಪ್ರತಿ ವರ್ಷವೂ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯವರೆಗೆ ಚಾತುರ್ಮಾಸ್ಯ ಅನ್ನುವುದನ್ನು ನಾವು ಈ ವೃತ್ತಪತ್ರಿಕೆ ಮುಂತಾದವುಗಳಲ್ಲಿ ಓದ್ತೇವೆ ಅಥವಾ ಬೇರೆ ಯಾವುದರಲ್ಲಾದರೂ ನಾವು ತಿಳ್ಕೊಳ್ತೇವೆ. ಆದರೆ ಈ ಚಾತುರ್ಮಾಸ್ಯ ಅಂತ ಹೇಳಿದರೆ ಏನು, ಇದಕ್ಕೆ ಮಹತ್ವ ಏನು, ಇದನ್ನು ಯಾಕೆ ಆಚರಣೆಯನ್ನು ಮಾಡಬೇಕು, ಯಾರ ಆಚರಣೆಯನ್ನು ಮಾಡಬೇಕು, ಹೇಗೆ ಆಚರಣೆಯನ್ನು ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ಬೇಕಾದದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಯಾರು ಭಗವದ್ ಭಕ್ತರಿದ್ದಾರೆ, ಯಾರು ಧಾರ್ಮಿಕರಿದ್ದಾರೆ, ಅವರು ಇದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಎನ್ನುವಂತಹ ಉದ್ದೇಶದಿಂದಾಗಿ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಇಲ್ಲಿ ತಿಳಿಸಬೇಕಾಗಿದೆ. ಮೊದಲನೇದಾಗಿ ಈ ಚಾತುರ್ಮಾಸ್ಯ ಅಂತ ಯಾಕೋಸ್ಕರ ಇದನ್ನು ಕರೀತಾರೆ? ಚಾತುರ್ಮಾಸ್ಯ ಅಂದರೆ 4 ಮಾಸಗಳ ಒಂದು ಸಮೂಹ. ಅದನ್ನು ಯಾಕೋಸ್ಕರ ಈ ರೀತಿ ಕರೀತಾರೆ ಅಂತ ಹೇಳಿದರೆ, ನಮ್ಮ ಒಂದು ವರ್ಷ ಅಂದರೆ ಮನುಷ್ಯರ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ ಅಂದರೆ 24 ಗಂಟೆ. ಅದರಲ್ಲಿ 6 ತಿಂಗಳುಗಳ ಉತ್ತರಾಯಣ ಅವರಿಗೆ ಹಗಲು ದೇವತೆಗಳಿಗೆ, ನಮ್ಮ 6 ತಿಂಗಳಿನ ದಕ್ಷಿಣಾಯನ ಅವರಿಗೆ ರಾತ್ರಿ. ರಾತ್ರಿ ಅಂತ ಹೇಳಿದರೆ ಸಾಮಾನ್ಯ ನಿದ್ರಿಸುವಂತಹ ಸಮಯ. ನಿದ್ರಿಸುವ ಸಮಯ ಅಂತ ಹೇಳಿದರೆ ದೇವತೆಗಳು ನಮ್ಮ ಹಾಗೆ ನಿದ್ರೆ ಮಾಡುವವರಲ್ಲ. ಮತ್ತೇನು ಅಂತ ಹೇಳಿದರೆ ಅವರ ಅನುಗ್ರಹ ದೃಷ್ಟಿ ನಮ್ಮ ಮೇಲಿರುವುದಿಲ್ಲ ಅಷ್ಟೇ. ದಕ್ಷಿಣಾಯನ ಅಂತ ಹೇಳಿದರೆ ಯಾವ ಕಾಲದಲ್ಲಿ ದೇವತೆಗಳ ವಿಶೇಷ ಅನುಗ್ರಹ ದೃಷ್ಟಿ ಇರುವುದಿಲ್ಲ. ವಿಶೇಷ ಅನುಗ್ರಹ ದೃಷ್ಟಿಯಿಂದ ನಾವಿಷ್ಟೇ ತಿಳ್ಕೊಳ್ಬೇಕಾದದ್ದೇ ಹೊರತು ದೇವತೆಗಳು ನಮ್ಮ ಕಡೆ ನೋಡುವುದೇ ಇಲ್ಲ, ಅನುಗ್ರಹ ಮಾಡುವುದೇ ಇಲ್ಲ ಅಂತಲ್ಲ. ದೇವತೆಗಳು ಯಾವತ್ತೂ ಜಗತ್ತಿನ ಆಗುಹೋಗುಗಳನ್ನು ನೋಡ್ಕೊಳ್ತಾನೆ ಇರ್ತಾರೆ, ನಿಯಂತ್ರಿಸ್ತಾನೆ ಇರ್ತಾರೆ. ಆದರೆ ಅವರ ವಿಶೇಷವಾದ ಅನುಗ್ರಹ ಇರುವುದಿಲ್ಲ ಅನ್ನುವಂಥದ್ದು ಈ ದಕ್ಷಿಣಾಯನದಲ್ಲಿ ದೇವತೆಗಳ ಕಣ್ಮುಚ್ಚುತ್ತಾರೆ ಅಂತ ಹೇಳೋದು. ವಿಶೇಷವಾಗಿ ಭಗವಂತ ನಾರಾಯಣ ತಾನು ಕ್ಷೀರಸಾಗರದಲ್ಲಿ ಮೇರು ಪರ್ವತದಲ್ಲಿ ಮಲಗಿಕೊಳ್ತಾನೆ. ವಾಮನ ರೂಪಿಯಾದ ಭಗವಂತ ತಾನು ಮಲಗುತ್ತಾನೆ, ಯೋಗ ನಿದ್ರೆ ಅಂದರೆ ಕಣ್ಣು ಮುಚ್ಚುತ್ತಾನೆ ಅನ್ನುವ ಕಾರಣ ಅಂದರೆ ಭಗವಂತನದ್ದು ವಿಶೇಷವಾದ ಮಂಗಳ ಕಾರ್ಯಗಳಿಗೆ ಏನೊಂದು ಅನುಗ್ರಹ ದೃಷ್ಟಿ ಇದೆ ಅದಿರುವುದಿಲ್ಲ ಅಂತ. ಆ ಕಾರಣದಿಂದಾಗಿ ದಕ್ಷಿಣಾಯನದಲ್ಲಿ ಶುಭ ಕಾರ್ಯಕ್ರಮಗಳನ್ನು, ಮಂಗಳ ಕಾರ್ಯಕ್ರಮಗಳನ್ನು, ಮದುವೆ, ಮುಂಜಿ, ಹಾಗೆ ಗೃಹ ಪ್ರವೇಶ ಮುಂತಾದಂತಹ ಶುಭ ಕಾರ್ಯಗಳನ್ನು ಮಾಡಬಾರದು ಅಂತ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತದೆ. ಒಮ್ಮೆ ಹೀಗೆ ಆಯ್ತಂತೆ, ದೇವತೆಗಳೆಲ್ಲರೂ ದಕ್ಷಿಣಾಯನ ಬರ್ತಾ ಇದೆ ಅಂತ ತಾವು ಹೊರಟರು. ದಕ್ಷಿಣಾಯನವಾದರೂ ಕರ್ಕಾಟಕ ಮಾಸದಿಂದ 6 ತಿಂಗಳುಗಳ ಕಾಲ ಅಂತ ಹೇಳ್ತಾರೆ. ಅಂದರೆ ಆಷಾಢ ಚಾಂದ್ರಮಾನದ ಪ್ರಕಾರ, ಸೌರಮಾನದ ಪ್ರಕಾರ ಕರ್ಕಾಟಕ ಮಾಸ. ಹಾಗೆ ದಕ್ಷಿಣಾಯನ ಬರ್ತಾ ಇದೆ ಅಂತ ದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟಬೇಕಾದ್ರೆ, ಭಗವಂತನಿಗೆ ನಾರಾಯಣನಿಗೆ ನಮಸ್ಕಾರ ಮಾಡಿ ಹೊರಡಬೇಕಾದ್ರೆ ಒಬ್ಬಳು ದೇವಿ ತಾನು ಬಂದ್ಲಂತೆ. ಯಾರವಳು ಅಂತ ಹೇಳಿದ್ರೆ ರಾತ್ರಿಗೆ ಅಭಿಮಾನಿನಿಯಾದ ದೇವತೆ. ಶುಭ್ರ ವಸ್ತ್ರವನ್ನು ತೊಟ್ಟಿದ್ದಾಳೆ, ಕಡು ನೀಲಿ ಬಣ್ಣದ ಮೈಯುಳ್ಳವಳಾಗಿದ್ದಾಳೆ, ಕೈಯಲ್ಲಿ ಕೊಡಲಿಯನ್ನು ಹಿಡ್ಕೊಂಡಿದ್ದಾಳಂತೆ. ಅವಳು ಭಗವಂತನ ಹತ್ರ, ನಾರಾಯಣನ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ. ಸ್ವಾಮಿ, ದಕ್ಷಿಣಾಯನ ಅಂತ ಹೇಳಿದರೆ ಯಾರಿಗೂ ಬೇಡವಾದಂತಹ ಕಾಲ ಅದು. ಯಾಕಂದರೆ ಯಾವುದೇ ಮಂಗಳ ಕಾರ್ಯಕ್ರಮ ನಡೆಯುವುದಿಲ್ಲ ಅಲ್ಲಿ. ದಕ್ಷಿಣಾಯನ ಅಂತ ಹೇಳಿದ್ರು ಎಲ್ಲರೂ ಮೂಗು ಮುರಿತಾರೆ. ಅದಕ್ಕಾಗಿ ಇಂಥ ದಕ್ಷಿಣಾಯನದ ಅಭಿಮಾನ ದೇವತೆಯಾಗಿ ನಾನು ಯಾವುದಕ್ಕೂ ಪ್ರಯೋಜನ ಆಗಿದ್ದೇನೆ, ನನ್ನ ಜನ್ಮ ವ್ಯರ್ಥವಾಗ್ತಾ ಇದೆ ಅಂತ ತನ್ನ ದುಃಖವನ್ನು ತೋಡ್ಕೊಂಡಾಗ ಭಗವಂತ ಅವಳಿಗೆ ಆಶೀರ್ವಾದವನ್ನು ಮಾಡಿ ಹೇಳ್ತಾನೆ, ಹೌದು, ದಕ್ಷಿಣಾಯನದಲ್ಲಿ ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳುವುದು ಸತ್ಯವೇ. ಹಾಗಂತ ನೀನು ತಿರಸ್ಕೃತಳಾಗುವುದಿಲ್ಲ, ಆ ರೀತಿ ನಾನು ಮಾಡ್ತೇನೆ. ಹೇಗೆ ಅಂತ ಹೇಳಿದರೆ, ಈ ದಕ್ಷಿಣಾಯನದಲ್ಲಿ ಯಾರು ವಿಶೇಷವಾಗಿ ವ್ರತ, ಪೂಜೆ, ನಂತರ ಜಪ, ಇಂತಹ ಮಂಗಳ ಒಳ್ಳೊಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ, ಅಂತಹ ಪುಣ್ಯ ಕಾರ್ಯಗಳಿಗೆ ಬೇರೆ ತಿಂಗಳುಗಳಲ್ಲಿ, ಅಂದರೆ ಬೇರೆ ತಿಂಗಳುಗಳಲ್ಲಿ ನಾವು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅದಕ್ಕಿಂತ ಅನಂತ ಪಟ್ಟು ಹೆಚ್ಚು ಪುಣ್ಯ ಬರುವಂತೆ ನಾನು ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಅದರಲ್ಲಿಯೂ 6 ತಿಂಗಳುಗಳ ದಕ್ಷಿಣಾಯನದಲ್ಲಿ ಮೊದಲ 4 ತಿಂಗಳು ಅದೇ ಚಾತುರ್ಮಾಸ್ಯ ಅಂತ ಕರೆಯುತ್ತೆ. ಅದಂತೂ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತ ಹೇಳ್ತಾರೆ. ಪುಣ್ಯ ಕರ್ಮವನ್ನು ಮಾಡಲಿಕ್ಕೋಸ್ಕರವೇ ಇರುವ ಕರ್ಮ ಅದು, ಆ ಕಾಲ ಅದು. ಅದರಿಂದಾಗಿ ಯಾರು ಪುಣ್ಯವನ್ನು ಸಂಪಾದನೆಯನ್ನು ಮಾಡಬೇಕು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಾವು ಇಚ್ಛಿಸ್ತಾರೆ, ಅವರು ಅವಶ್ಯವಾಗಿ ಈ ಚಾತುರ್ಮಾಸ್ಯ
ಕಾಲದಲ್ಲಿ, ಅಂದರೆ ಈ 4 ದಕ್ಷಿಣಾಯನದ 4 ಮೊದಲ ತಿಂಗಳಲ್ಲಿ, ಅದೇ ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಈ 4 ತಿಂಗಳುಗಳಲ್ಲಿ ವಿಶೇಷವಾಗಿ ಭಗವಂತನ ಪ್ರೀತಿಗಾಗಿ ತಾವು ಯಾವುದಾದರೂ ವ್ರತವನ್ನು ಮಾಡುವಂಥದ್ದು, ನಿಯಮವನ್ನು ಅಳವಡಿಸಿಕೊಳ್ಳುವಂಥದ್ದು, ದಾನ, ಪೂಜೆ ಮುಂತಾದವುಗಳನ್ನು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇದು ಯಾವುದೇ ಖರ್ಚಿಲ್ಲದೆ ನಮ್ಮ ಪಾಪವನ್ನು ಕಳ್ಕೊಳ್ಳಿಕ್ಕೆ ಮತ್ತು ಪುಣ್ಯವನ್ನು ಗಳಿಸಲಿಕ್ಕೆ ದೇವರು ಕೊಟ್ಟಿರುವಂತಹ ಒಂದು ಅವಕಾಶ ಈ ಚಾತುರ್ಮಾಸ್ಯ ವ್ರತ ಅಂತ ಪುರಾಣಗಳೇ ಹೇಳ್ತವೆ. ಅದಕ್ಕಾಗಿ ಚಾತುರ್ಮಾಸ್ಯ ವ್ರತವನ್ನು ಮಾಡಬೇಕು. ಯಾಕೆ ಚಾತುರ್ಮಾಸ್ಯ ವ್ರತವನ್ನು ಮಾಡುವಂಥದ್ದು, ಯಾಕೆ ಮಾಡುವುದು ಅಂತ ಗೊತ್ತಾಯಿತು. ಈಗ ಹೇಗೆ ಮಾಡುವಂಥದ್ದು ಅನ್ನುವುದು ಕೂಡ ನಾವು ತಿಳ್ಕೊಳ್ಬೇಕಾದದ್ದು. ಈ ಚಾತುರ್ಮಾಸ್ಯದಲ್ಲಿ ವ್ರತ ಅಂತ ಹೇಳಿದ್ರೆ ನಾವು ನಿಯಮಗಳನ್ನು ಅಳವಡಿಸಿಕೊಳ್ಳುವುದು. ಅದರಲ್ಲಿ 2 ರೀತಿಯದ್ದೇ ಹೇಳ್ತಾರೆ, 3 ರೀತಿ: ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ. ನಿತ್ಯ ಅಂತ ಹೇಳಿದ್ರೆ ಎಲ್ಲರೂ ಮಾಡಲೇಬೇಕಾದದ್ದು. ಅಲ್ಲಿ ಯಾವುದೇ ಜಾತಿ ಅಥವಾ ಯಾವುದೇ ಲಿಂಗ ಇದರ ಭೇದ ಇಲ್ಲ, ಪ್ರತಿಯೊಬ್ಬರು ಮಾಡಲೇಬೇಕಾದದ್ದು ಕೆಲವು ವ್ರತಗಳಿದೆ. ಆನಂತರ ಕೆಲವು ನೈಮಿತ್ತಿಕ ಅಂತ ಹೇಳಿದ್ರೆ ಯಾವುದೋ ಒಂದು ನಿಮಿತ್ತದಿಂದಾಗಿ, ಕಾರಣದಿಂದಾಗಿ ಮಾಡುವಂಥದ್ದು, ಅಂತಹ ಕೆಲವು ವ್ರತಗಳಿದೆ. ಇನ್ನು ಕೆಲವು ಕಾಮ್ಯ ವ್ರತ ಅಂದರೆ ನನಗೇನೋ ಒಂದು ಮನಸ್ಸಿನಲ್ಲಿ ಆಸೆ ಇದೆ, ಆ ಆಸೆಯನ್ನು ಪೂರ್ಣ ಮಾಡಿಕೊಳ್ಳಿಕ್ಕೋಸ್ಕರ ಯಾವುದೇ ಒಂದು ವ್ರತವನ್ನು ಮಾಡೋದು. ಈ ರೀತಿ 3 ವಿಧವಾದ ವ್ರತಗಳನ್ನು ವಿಂಗಡಣೆಯನ್ನು ಮಾಡ್ತಾರೆ. ಅದರಲ್ಲಿ ಮೊದಲು ನಾವು ನೋಡಬೇಕಾದದ್ದು ಯಾವುದು ಅಂತ ಹೇಳಿದ್ರೆ ನಿತ್ಯ ವ್ರತ ಮಾಡಲೇಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇರುವುದು. ಕಂಪಲ್ಸರಿ, ಮಾಡದೇ ಇದ್ದರೆ ಪಾಪ ಬರುತ್ತೆ ಈ ವ್ರತವನ್ನು. ಇದ್ಯಾವುದು ಅಂತ ಹೇಳಿದ್ರೆ ಒಂದೊಂದು ತಿಂಗಳು ಕೆಲವು ಪದಾರ್ಥಗಳನ್ನು ನಾವು ತ್ಯಜಿಸ್ತಾ ಬರುವಂಥದ್ದು. ಅಂದರೆ ಮೊದಲ ತಿಂಗಳು ಆಷಾಢ ಶುದ್ಧ ದ್ವಾದಶಿಯಿಂದ ಶ್ರಾವಣ ಶುದ್ಧ ಏಕಾದಶಿವರೆಗೆ ಮೊದಲ ಒಂದು ತಿಂಗಳು ನಾವು ಶಾಖವ್ರತವನ್ನು ಆಚರಿಸಬೇಕು ಅಂತ ಶಾಸ್ತ್ರಗಳು ತಿಳಿಸ್ತದೆ. ವ್ರತವನ್ನು ಮೊದಲ ತಿಂಗಳು ಆಚರಿಸಬೇಕಾದದ್ದು, ಇದು ನಿತ್ಯ ವ್ರತ, ಎಲ್ಲರೂ ಆಚರಿಸಲೇಬೇಕಾದದ್ದು ಅಂತ. ಏನು ಶಾಖ ಅಂತ ಹೇಳಿದ್ರೆ ಏನು? ಶಾಖ ಅಂತ ಹೇಳಿದ್ರೆ ಯಾವುದನ್ನು ನಾವು ಭೋಜನವನ್ನು ಮಾಡಿ ಬದುಕಲಿಕ್ಕೆ ಸಾಧ್ಯ ಉಂಟು ಅದನ್ನು ಶಾಖ ಅಂತ ಕರೀತಾರೆ. ಶಕ್ಯತೆ ಅನಯ ಅನ್ನ ಅಧಿಕಂ. ಯಾವುದರಿಂದಾಗಿ ನಮಗೆ ಆಹಾರ ಪದಾರ್ಥಗಳಾಗುತ್ತದೋ ಅದು ಶಾಖ ಅಂತ. ಅಂದರೆ ಸಾಮಾನ್ಯವಾಗಿ 10 ವಿಧವಾದ ಶಾಖಗಳು, ಆ ಶಾಖಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಶಾಖ ಅಲ್ಲ, ಶಾಖಗಳು 10 ವಿಧವಾಗಿದೆ, ಅದನ್ನು ಈ ಮೊದಲ ತಿಂಗಳು ಬಿಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲು ಯಾವುದು ಅಂತ ಹೇಳಿದ್ರೆ ಮೂಲ, ಪತ್ರ, ಕರೀರಾಗ್ರ, ಫಲ, ಕಾಂಡಾಧಿರೂಢಕ, ಪುಷ್ಪ, ಕವಚಂ ಚೇತಿ, ಶಾಖಂ ದಶವಿಧಂ ಸ್ಮೃತಂ ಅಂತ. ಮೊದಲನೇದೇನೆಂದರೆ ಮೂಲ, ಅಂದರೆ ಬೇರು. ಬೇರಿಗೆ ಸಂಬಂಧಪಟ್ಟಂತಹ ಯಾವ ಆಹಾರ ಪದಾರ್ಥಗಳಿದೆ ಅವನ್ನ ಮೊದಲನೇ ತಿಂಗಳು ಬಿಡಬೇಕು ಅಂತ ಹೇಳ್ತಾರೆ. ಬೇರಿನಿಂದ ಉಂಟಾಗುವಂತಹದ್ದು ಅಂದರೆ ಉದಾಹರಣೆಗೆ ಹೇಳುವುದಾದರೆ ಬೇರಿನಲ್ಲಿ ಆಗುವಂಥವುಗಳು ಅರಿಶಿನ ಇರಬಹುದು, ಅರಸಿನ, ಶುಂಠಿ, ಆನಂತರ ನೆಲಗಡಲೆ ಇರಬಹುದು, ಅಥವಾ ಬೇರೆ ಆಗಿರುವಂತಹ ಈ ಕೆಲವು ಪದಾರ್ಥಗಳು. ಅಂದರೆ ಸಾಮಾನ್ಯ ಕೆಲವರು ಉಪಯೋಗ ಮಾಡ್ತಾರೆ ಗಡ್ಡೆ ಗೆಣಸುಗಳು ಮುಂತಾದವುಗಳೆಲ್ಲ, ಅವುಗಳು ಈ ತಿಂಗಳಲ್ಲಿ ಬಿಡಬೇಕು ಅಂತ ಹೇಳ್ತಾರೆ. ನಂತರ ಎರಡನೆಯದ್ದು ಯಾವುದು ಅಂತ ಹೇಳಿದ್ರೆ ಎಲೆಗೆ ಸಂಬಂಧಿಸಿದಂತಹ ಪದಾರ್ಥಗಳು, ಅದನ್ನು ಬಿಡಬೇಕು ಅಂತ. ಅಂದರೆ ನಾವು ಯಾವುದು ಎಲೆಯನ್ನೆಲ್ಲ ತುಂಡು ಮಾಡಿ ಅದರಿಂದ ನಾವು ಪದಾರ್ಥಗಳನ್ನು, ನಮ್ಮ ಅಡುಗೆ ಪದಾರ್ಥಗಳನ್ನು ತಯಾರು ಮಾಡ್ತೇವೆ ಅಂಥದ್ದು, ಅಂದರೆ ಸೊಪ್ಪುಗಳು, ಯಾವ್ಯಾವ ಸೊಪ್ಪುಗಳಿದೆ ಆ ಸೊಪ್ಪುಗಳನ್ನು ಈ ತಿಂಗಳಲ್ಲಿ ಬಿಡಬೇಕು ಅಂತ ಹೇಳ್ತಾರೆ. ನಂತರ ಮೂರನೆಯದ್ದು ಯಾವುದು ಅಂತ ಹೇಳಿದ್ರೆ ಕರೀರ ಅಂತ ಹೇಳಿದ್ರೆ ಬಿದಿರಿನ ಮೊಳಕೆ ಅಂತ ಹೇಳ್ತಾರೆ. ಬಿದಿರಿನ ಮೊಳಕೆ ಕೆಲವರು ಆಹಾರ ಪದಾರ್ಥವಾಗಿ ಉಪಯೋಗವನ್ನು ಮಾಡ್ತಾರೆ, ಅವರು ಈ ತಿಂಗಳು ಅದನ್ನು ಬಿಡಬೇಕು ಅಂತ ಹೇಳ್ತಾರೆ. ನಂತರ ನಾಲ್ಕನೆಯದ್ದು ಅಗ್ರ ಅಂತ ಹೇಳಿದ್ರೆ ಒಂದು ಗಿಡದಲ್ಲಿ ಬರುವಂತಹ ತುದಿಯ ಭಾಗ, ಅಂದರೆ ಚಿಗುರನ್ನು ಬಿಡಬೇಕು ಅಂತ ಹೇಳ್ತಾರೆ. ಚಿಗುರಿನಲ್ಲಿ ಬರುವಂತಹ ಪದಾರ್ಥಗಳು ಅದನ್ನು ಬಿಡಬೇಕು ಅಂತ ಹೇಳ್ತಾರೆ. ಅಂದರೆ ಚಿಗುರಿನಲ್ಲಿ ಬರುವ ಪದಾರ್ಥಗಳು ಅಂತ ಹೇಳಿದ್ರೆ ಅದರಿಂದ ಕೆಲವೆಲ್ಲ ನಾವು ಉಪಯೋಗವನ್ನು ಮಾಡ್ತೇವೆ, ಚಿಗುರನ್ನೇ ಉಪಯೋಗ ಮಾಡ್ತೇವೆ. ಉದಾಹರಣೆಗೆ ಹೇಳಬೇಕಾದ್ರೆ ಈ ನಮ್ಮ ಈ ಗರಂ ಮಸಾಲೆಯಲ್ಲಿ ಹಾಕಬೇಕಾದ್ರೆ ಈ ಪತ್ರೆ ಮುಂತಾದವುಗಳನ್ನೆಲ್ಲ ಉಪಯೋಗ ಮಾಡ್ತೇವೆ, ಅವುಗಳನ್ನೆಲ್ಲ ಉಪಯೋಗ ಮಾಡಬಾರದು ಅಂತ ಹೇಳ್ತಾರೆ. ನಂತರ ಫಲ, ಹಣ್ಣುಗಳು, ಯಾವ ಹಣ್ಣು ಈ ಒಂದು ತಿಂಗಳು ಸ್ವೀಕಾರ ಮಾಡಬಾರ್ದು, ಅದಕ್ಕೆ ಅಪವಾದ ಅಂತ ಹೇಳಿದ್ರೆ ಮಾವಿನ ಹಣ್ಣು ಮಾತ್ರ.
ಮಾವಿನ ಹಣ್ಣನ್ನು ಉಪಯೋಗ ಮಾಡುವುದಷ್ಟೇ. ಯಾಕಂತ ಹೇಳಿದ್ರೆ ಹಿಂದೆ ಭಗವಂತ ತಾನು ಹೇಳಿದಾನಂತೆ, ಮಾವಿನ ಹಣ್ಣನ್ನು, ಹಾಗೆಯೇ ಅಗಸೆ ಹೂವೇನಿದೆ, ಅಗಸೆ ಹೂವು, ಅಗಸೆ ಎಲೆ, ಅದನ್ನು, ಮತ್ತೆ ನೆಲ್ಲಿಕಾಯಿ ಅಂತ ಹೇಳಿದ್ರೆ ಈ ವರ್ಷದ್ದಾಗೋದಿಲ್ಲ, ಹಿಂದಿನದ ವರ್ಷ ಇರಬೇಕು. ಹಿಂದಿನದ ವರ್ಷದ್ದು ನಾವು ಇಟ್ಕೊಂಡಿದ್ರೆ, ಸ್ಟಾಕ್ ಮಾಡಿ ಇಟ್ಕೊಂಡಿದ್ರೆ ಅದಾಗಬಹುದು. ಹಾಗೆ ತುಳಸಿ ಹಾಗೂ ಎಳ್ಳು, ಇವುಗಳನ್ನು ಉಪಯೋಗ ಮಾಡಬಹುದು ಅಂತ ಭಗವಂತ ವಿಷ್ಣು ತಾನು ಆದೇಶವನ್ನು ಮಾಡಿದ್ದಾನೆ. ಅದರಿಂದಾಗಿ ಮಾವಿನ ಹಣ್ಣು ಉಪಯೋಗ ಮಾಡಲಿಕ್ಕೆ ಬರ್ತದೆ ಈ ವ್ರತದಲ್ಲಿ. ಹಣ್ಣುಗಳ ಪೈಕಿ ಇನ್ಯಾವ ಹಣ್ಣು ಕೂಡ ಉಪಯೋಗ ಮಾಡಬಾರದು ಅಂತ ಹೇಳ್ತಾರೆ. ಆನಂತರ ಕಾಂಡ, ಅಂದರೆ ಈ ಮಾವಿನ ಹಣ್ಣು ಅಂತ ಹೇಳಿದರೆ ಅದರೊಟ್ಟಿಗೆ ಮಾವಿನ ಕಾಯಿ ಆಗಬಹುದು. ಹಾಗೆ ಮಾವಿನ ಹುಳಿ, ಅಂದರೆ ಮಾವಿನ ಹುಳಿ ಕಾಯಿ, ಮಾವಿನ ಹಣ್ಣಿನ ಹುಳಿ ಏನಿದೆ ಅದನ್ನು ಉಪಯೋಗ ಮಾಡಬಹುದು. ನಂತರ ಕಾಂಡ ಅಂತ ಹೇಳಿದರೆ ದಂಟು ಮುಂತಾದವುಗಳೇನಿದೆ ಅವು ಉಪಯೋಗಕ್ಕೆ ಬರುವುದಿಲ್ಲ. ಅಂದರೆ ಸಾಮಾನ್ಯ ಈ ಬಾಳೆ ದಂಟು, ಹರಿವೆ ದಂಟು, ಹಾಗೆ ಈ ಕೆಸು ಅಂತ ಸೊಪ್ಪು ಬರುತ್ತದೆ ಅದರ ದಂಟು, ಇದು ಯಾವುದನ್ನು ಉಪಯೋಗ ಮಾಡಬಾರದು. ದಂಟಿಗೆ ಸಂಬಂಧಪಟ್ಟ ಹಾಗೆ ಯಾವ ಪದಾರ್ಥಗಳಿದೆ ಅದನ್ನು ಉಪಯೋಗ ಮಾಡಬಾರದು. ಹಾಗೆ ಅಧಿರೂಢಕ ಅಂತ ಹೇಳಿದರೆ ಸಾಮಾನ್ಯ ಈ ಲವಂಗ ಮುಂತಾದವುಗಳೇನು ಬರ್ತದೆ ಅವುಗಳು ಕೂಡ ಆಗುವುದಿಲ್ಲ. ಅಥವಾ ಅಧಿರೂಢಕ ಅಂತ ಹೇಳಿದರೆ ಉಳಿದ ಕೊಂಬೆ ರೆಂಬೆಗಳಲ್ಲಿ ಬರುವಂಥವುಗಳು, ಅದು ಕೂಡ ಆಗುವುದಿಲ್ಲ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ನಂತರ ತುವಕ್ಕು ಅಂತ ಹೇಳಿದರೆ ತೊಗಟೆ ಅಂದರೆ ದಾಲ್ಚಿನ್ನಿ ಮುಂತಾದವುಗಳೇನಿದೆ ಇವು ಕೂಡ ಬರೋದಿಲ್ಲ. ಹಾಗೆ ಪುಷ್ಪ ಅಂದರೆ ಹೂವುಗಳು, ಹೂವಿಗೆ ಸಂಬಂಧಪಟ್ಟಾಗಿರುವಂಥವುಗಳು, ಉದಾಹರಣೆಗಳು ಆದರೆ ಕುಂಕುಮ ಕೇಸರಿ, ಯಾವುದೇ ಹೂವುಗಳು ಆಹಾರ ಪದಾರ್ಥಗಳಾಗಿ ಉಪಯೋಗಕ್ಕೆ ಬರುವುದಿಲ್ಲ. ಅದೇ ರೀತಿ ಕೆಲವರು ಈ ಗುಲಾಬಿಯ ಎಲೆ ಏನಿದೆ ಅಥವಾ ಗುಲಾಬಿ ಪುಷ್ಪ, ಅದರಿಂದಾಗಿ ತಾವು ಮದ್ದನ್ನು ಮಾಡಿ ಸ್ವೀಕಾರ ಮಾಡೋದುಂಟು. ಅಂದರೆ ಅದು ಒಳ್ಳೆ ಪೌಷ್ಟಿಕಾಂಶವನ್ನು ಕೊಡ್ತದೆ ಅಂತ. ಅದೆಲ್ಲ ಈ ವ್ರತದಲ್ಲಿ ಉಪಯೋಗವನ್ನು ಮಾಡಬಾರದು. ಹೂವಿಗೆ ಸಂಬಂಧಪಟ್ಟಂಥದ್ದನ್ನು ಉಪಯೋಗ ಮಾಡಬಾರದು, ಕುಂಕುಮ ಕೇಸರಿ ಮುಂತಾದವುಗಳು ಅಂತ ಹೇಳ್ತಾರೆ. ಅದೇ ರೀತಿ ಕಾಂಡಕ್ಕೆ ಸಂಬಂಧಪಟ್ಟದ್ದು ಉಪಯೋಗ ಮಾಡಬಾರದು ಅಂತ ಹೇಳುವುದರಿಂದಾಗಿ ಈ ವ್ರತದಲ್ಲಿ ವಿಶೇಷವಾಗಿ ದೇವರ ತೀರ್ಥಕ್ಕೆ ಗಂಧವನ್ನು ಉಪಯೋಗ ಮಾಡಬಾರದು. ದೇವರಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ ಗಂಧಂ ಸಮರ್ಪಯಾಮಿ ಅಂತ ಗಂಧವನ್ನು ದೇವರಿಗೆ ಹಚ್ಚಲಿಕ್ಕೆ ನಾವು ಉಪಯೋಗ ಮಾಡಬಹುದೇ ಹೊರತು ತೀರ್ಥದಲ್ಲಿ ಗಂಧವನ್ನಾಗಲಿ ಅಥವಾ ಪಚ್ಚಕರ್ಪೂರ ಅದನ್ನಾಗಲಿ ಅಥವಾ ಕುಂಕುಮ ಕೇಸರಿಯನ್ನಾಗಲಿ ಅಥವಾ ಏಲಕ್ಕಿಯನ್ನಾಗಲಿ, ಯಾಕಂದರೆ ಏಲಕ್ಕಿಯು ಕೂಡ ಬೇರಿಗೆ ಸಂಬಂಧಪಟ್ಟಾಗಿರುವಂಥದ್ದು, ಇದನ್ನಾಗಲಿ ಉಪಯೋಗವನ್ನು ಮಾಡಬಹುದು. ನಂತರ ಕವಚ ಅಂತ ಹೇಳಿದರೆ ಸಿಪ್ಪೆ ಅಂತ ಹೇಳಿದರೆ ಈ ಹಣ್ಣಿನ ಸಿಪ್ಪಿಗೆ ಸಂಬಂಧಪಟ್ಟಾಗಿರುವಂಥದ್ದು, ಇದು ಯಾವುವನ್ನು ಉಪಯೋಗ ಮಾಡಬಾರದು ಅಂತ ಹೇಳ್ತಾರೆ. ಇಷ್ಟು ನಿಷೇಧ. ಅದು ಬಿಟ್ಟು ಇನ್ನು ಅಕ್ಕಿ, ಗೋಧಿ, ಜೋಳ, ರಾಗಿಯನ್ನು ನಿತ್ಯ ಪದಾರ್ಥವಾಗಿ ಉಪಯೋಗ ಮಾಡುವವರಿದ್ದರೆ ರಾಗಿಯನ್ನು ಉಪಯೋಗ ಮಾಡಬಹುದು, ಬೆಲ್ಲವನ್ನು ಉಪಯೋಗ ಮಾಡಬಹುದು. ಇಂತಹ ಪದಾರ್ಥಗಳನ್ನೆಲ್ಲ ಈ ವ್ರತದಲ್ಲಿ ಉಪಯೋಗವನ್ನು ಮಾಡಬಹುದು. ನಿತ್ಯವಾಗಿ ನಾವು ಯಾವುದನ್ನು ಉಪಯೋಗ ಮಾಡ್ತೇವೋ ಅಂಥದ್ದನ್ನು ಉಪಯೋಗವನ್ನು ಮಾಡಬಹುದು. ಇಲ್ಲಿ ಅಂದರೆ ಇಷ್ಟನ್ನು ಬಿಟ್ಟು, ಈ 10 ನಿಷೇಧವನ್ನು ಬಿಟ್ಟು ಉಳಿದವುಗಳನ್ನು ಉಪಯೋಗ ಮಾಡಬಹುದು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ನಂತರ ಈ ವ್ರತದಲ್ಲಿ ಈ ತರಕಾರಿಗಳು ಯಾವುದು ಕೂಡ ಬರುವುದಿಲ್ಲ. ತರಕಾರಿಗಳು ಇಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅವುಗಳು ಶಾಖದಲ್ಲೇ ಸೇರುವುದರಿಂದಾಗಿ ತರಕಾರಿಗಳು ಉಪಯೋಗಕ್ಕೆ ಬರುವುದಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅದೇ ರೀತಿ ಮೆಣಸಿನಕಾಯಿ, ಇವುಗಳು ಯಾವುದು ಉಪಯೋಗಕ್ಕೆ ಬರುವುದಿಲ್ಲ ಈ ವ್ರತದಲ್ಲಿ. ಮತ್ತೆ ಖಾರಕ್ಕಾಗಿ ಈ ವ್ರತದಲ್ಲಿ ಕಾಳು ಮೆಣಸು ಅದನ್ನು ಉಪಯೋಗ ಮಾಡಬಹುದು ಖಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಹುಳಿಗೆ ಸಂಬಂಧಪಟ್ಟ ಹಾಗೆ ಮಾವಿನ ಹುಳಿ ಅದನ್ನು ಉಪಯೋಗವನ್ನು ಮಾಡಬಹುದು. ಇನ್ನು ಉಪ್ಪು ಇದೆಲ್ಲ ಉಪಯೋಗಕ್ಕೆ ಬರ್ತದೆ, ಬೆಲ್ಲ ಉಪಯೋಗಕ್ಕೆ ಬರ್ತದೆ ಈ ವ್ರತದಲ್ಲಿ. ಹೀಗೆ ಇನ್ನು ಸಾಸಿವೆ, ಜೀರಿಗೆ ಉಪಯೋಗಕ್ಕೆ ಬರ್ತದೆ. ಯಾಕಂದರೆ ಅದು ಈ ಆಯುರ್ವೇದದ ಪದಾರ್ಥವಾಗಿರುವುದರಿಂದಾಗಿ ಜೀರಿಗೆ ಉಪಯೋಗಕ್ಕೆ ಬರ್ತದೆ. ಸಾಸಿವೆ ಈ ವ್ರತದಲ್ಲಿ ಉಪಯೋಗಕ್ಕೆ ಬರ್ತದೆ. ಯಾಕಂದರೆ ಅದು ಈ ದಶವಿಧ ಶಾಖದಲ್ಲಿ ಸೇರದೇ ಇರುವುದರಿಂದಾಗಿ ಅದು ಉಪಯೋಗಕ್ಕೆ ಬರ್ತದೆ. ಇನ್ನು ಬೇಳೆಗಳಲ್ಲಿ ಆಗಬೇಕಾದರೆ ಉದ್ದಿನ ಬೇಳೆ ಉಪಯೋಗಕ್ಕೆ ಬರ್ತದೆ, ಹೆಸರು ಬೇಳೆ ಉಪಯೋಗಕ್ಕೆ ಬರ್ತದೆ. ಮತ್ತು ಕೆಲವರು ತೊಗರಿಬೇಳೆ, ಕಡಲೆಬೇಳೆ ಇದನ್ನು ಉಪಯೋಗ ಮಾಡುವಂಥವರಿದ್ದಾರೆ. ಇನ್ನು ಕೆಲವು ಕಡೆ ಅದನ್ನು ಉಪಯೋಗ ಮಾಡುವುದಿಲ್ಲ. ತೊಗರಿಬೇಳೆ
ಹಾಗೂ ಕಡಲೆಬೇಳೆ ಇದನ್ನು ಉಪಯೋಗ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ರಾಜಸವಾದ ಪದಾರ್ಥ. ವ್ರತದಲ್ಲಿ ರಾಜಸ ಪದಾರ್ಥವನ್ನು ಉಪಯೋಗ ಮಾಡಬಾರದು ಅಂತ ಉಪಯೋಗವನ್ನು ಮಾಡುವುದಿಲ್ಲ. ಕೆಲವು ಕಡೆ ಅದನ್ನು ಉಪಯೋಗ ಮಾಡ್ತಾರೆ. ಅದನ್ನು ಯಾವ ನಾವು ಇದರಲ್ಲಿ ಪರಿಸರದಲ್ಲಿದ್ದೇವೋ ಅದಕ್ಕನುಗುಣವಾಗಿ ಉಪಯೋಗವನ್ನು ಮಾಡೋದು ಒಳ್ಳೆಯದು. ಇನ್ನು ಕೆಲವರು ತೆಂಗಿನಕಾಯನ್ನು ಉಪಯೋಗ ಮಾಡ್ತಾರೆ ಕೆಲವು ಕಡೆ. ಯಾಕಂದರೆ ಅವರ ಆಹಾರ ಪದಾರ್ಥದಲ್ಲಿ ತೆಂಗಿನಕಾಯಿ ಮುಖ್ಯವಾಗಿ ಬೇಕಾಗಿರುವುದರಿಂದಾಗಿ ತೆಂಗಿನಕಾಯನ್ನು ಉಪಯೋಗ ಮಾಡ್ತಾರೆ. ಇನ್ನು ಕೆಲವರು ಆ ತೆಂಗಿನಕಾಯನ್ನು ಉಪಯೋಗ ಮಾಡೋದಿಲ್ಲ. ಇದೇನು ಅಂದರೆ ಇದೆಲ್ಲ ಅವರವರಿಗೆ ಬಿಟ್ಟಿರುವಂಥ ಪದಾರ್ಥಗಳು. ಇನ್ನು ಖರ್ಜೂರ ಈ ವ್ರತದಲ್ಲಿ ಕೆಲವರು ಉಪಯೋಗವನ್ನು ಮಾಡ್ತಾರೆ, ಖರ್ಜೂರವನ್ನು. ಹೀಗೆ ಕೆಲವೊಂದೇನು ಅಂದರೆ ಆಯಾಯ ಪರಿಸರಕ್ಕೆ ಅಥವಾ ಆಯಾಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟಾಗೆ ಉಪಯೋಗವನ್ನು ಮಾಡ್ತಾರೆ, ಕೆಲವನ್ನು ಮಾಡೋದಿಲ್ಲ. ಆದರೆ ಪ್ರಧಾನವಾಗಿ ಈ ವ್ರತದಲ್ಲಿ ಅಂದರೆ ಈ 4 ಚಾತುರ್ಮಾಸ್ಯ ವ್ರತದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನು ಅಂದರೆ ತ್ಯಾಗ ಮನೋಭಾವನೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಅಂದರೆ ನಾವು ದೇವರಿಗೋಸ್ಕರ ಎಷ್ಟು ಸಾಧ್ಯ ಉಂಟು ಅಷ್ಟು ತ್ಯಾಗ ಮಾಡುವುದು ಮೊದಲನೇದಾದರೆ, ಎರಡನೇದೇನೆಂದರೆ ಆಯುರ್ವೇದ ಶಾಸ್ತ್ರವೂ ತಿಳಿಸುವ ಹಾಗೆ ಈ ತಿಂಗಳಿನಲ್ಲಿ ಈ ಕೆಲವು ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಅವುಗಳೆಲ್ಲ ತ್ಯಜಿಸುವುದರಿಂದಾಗಿ ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ಅನ್ನುವುದೇ ಕಾರಣದಿಂದಾಗಿ ಈ ಮೊದಲನೇ ತಿಂಗಳು ಈ ರೀತಿ 10 ವಿಧವಾದ ಶಾಖಗಳನ್ನು ತ್ಯಜಿಸುವಂತಹದ್ದು ಅತ್ಯಂತ ಸೂಕ್ತವಾಗಿರುವುದು. ಆದರೆ ಇಲ್ಲಿ ಒಂದು ತಿಳ್ಕೊಳ್ಬೇಕು, ನಾವು ಈ 10 ವಿಧವಾದ ಶಾಖವನ್ನು ತ್ಯಜಿಸಬೇಕು, ಅದರೊಟ್ಟಿಗೆ ನಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಕೆಲವರಿಗೆ ಅಭ್ಯಾಸ ಇಲ್ಲದೇ ಇದ್ದರೆ 1-2 ದಿನಗಳಿಗಾಗಬೇಕಾದ್ರೆ ನಾವು ಈ ರೀತಿ 10 ವಿಧವಾದ ಶಾಖವನ್ನು ಬಿಟ್ಟು ಜೀವನವನ್ನು ನಡೆಸ್ಬೋದು. ಆದರೆ ತಿಂಗಳಿಗಾಗಬೇಕಾದ್ರೆ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಉಂಟು. ವಾಸ್ತವಿಕವಾಗಿ ದೇವರ ಅನುಗ್ರಹದಿಂದ ನಾವು ಶುರು ಮಾಡಿದರೆ, ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡಿದರೆ ಯಾವುದೇ ವಿಧವಾದಂತಹ ಅವಘಡ ಆಗಲಿ ಅನಾರೋಗ್ಯವಾಗಲಿ ಸಂಭವಿಸುವುದಿಲ್ಲ. ಆದರೆ ನಾವು ಯಾವುದನ್ನೂ ಇಲ್ಲಿ ಇತಿಮಿತಿಯಲ್ಲಿ ಬಳಸುವುದು ಬಹಳ ಮುಖ್ಯ. ಯಾಕಂದರೆ ನಮ್ಮ ದೇಹ ಯಾವುದೋ ಒಂದು ಆಹಾರ ಪದಾರ್ಥಕ್ಕೆ ಹೊಂದಿಕೊಂಡಿರುತ್ತದೆ. ಅದಕ್ಕಿಂತ ಭಿನ್ನವಾಗಿ ಆಹಾರ ಪದಾರ್ಥ 1 ತಿಂಗಳು ಸೇವಿಸಬೇಕು ಅಂತ ಹೇಳಬೇಕಾದ್ರೆ ದೇಹ ಅದಕ್ಕೆ ಎಷ್ಟು ಒಗ್ಗಿಕೊಳ್ತದೆ ಅನ್ನುವುದು ಮುಖ್ಯ. ಅದಕ್ಕೆ ಒಗ್ಗಿಕೊಳ್ತು ಅಂತ ಹೇಳಿದ್ರೆ ಅದು ದೊಡ್ಡ ದೇವರ ಅನುಗ್ರಹ. ಅದಕ್ಕಾಗಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿ ನಾವು ಪ್ರಾರಂಭವನ್ನು ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು. ಈ ವ್ರತವನ್ನು ಯಾರು ಮಾಡ್ತಾರೆ ಭಗವಂತನ ಪ್ರೀತಿಗೋಸ್ಕರ ಅವರು ಪ್ರಾಮಾಣಿಕವಾಗಿ ಮಾಡಬೇಕು. 10 ವಿಧವಾದ ಈ ಶಾಖಗಳನ್ನು ತ್ಯಜಿಸಿ. ಆದರೆ ಮಧ್ಯದಲ್ಲಿ ಅನಾರೋಗ್ಯ ಬಂತು ಅಂದರೆ ದುರದೃಷ್ಟವಶಾತ್ ಅಂದರೆ ಆಗ ಎಷ್ಟು ದಿನ ಅನಾರೋಗ್ಯ ಇದೆಯೋ ಅಷ್ಟು ದಿನಗಳ ಕಾಲ ನಾವು ಏನು ಈಗ ಆಹಾರವನ್ನು ಸ್ವೀಕಾರ ಮಾಡ್ತೇವೆ ಅಂದರೆ ವ್ರತ ಇಲ್ಲದ ಸಮಯದಲ್ಲಿ ಏನು ಆಹಾರ ಸ್ವೀಕಾರ ಮಾಡ್ತೇವೆ ಅದರಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಕನಿಷ್ಠ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ಆರೋಗ್ಯ ಸರಿಯಾದ ಮೇಲೆ ಮತ್ತೆ ಈ ವ್ರತವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಾದದ್ದು ಅಂತ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಭಗವಂತನ ಪ್ರೀತಿಗೋಸ್ಕರ ತ್ಯಾಗ ಮನೋಭಾವನೆ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇನ್ನು ಎಣ್ಣೆಯಲ್ಲಾಗಬೇಕಾದರೂ ಕೂಡ ಅಷ್ಟೇ, ಇಲ್ಲಿ ಕೊಬ್ಬರಿ ಎಣ್ಣೆ ಬರ್ತದೆ, ಉಪಯೋಗಕ್ಕೆ ಬರುತ್ತದೆ. ಇನ್ನು ಕಡಲೆಕಾಯಿ ಎಣ್ಣೆ ಮುಂತಾದವುಗಳೇ ಆಯಾಯ ಪರಿಸರಕ್ಕೆ ಪ್ರದೇಶಕ್ಕೆ ಅನುಗುಣವಾಗಿ ಅದನ್ನು ಬಳಸಿಕೊಳ್ಳುವುದು ಅಥವಾ ಬಿಡುವುದು ಅವರವರಿಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಮುಖ್ಯವಾಗಿ ಮೊದಲನೆಯ ವ್ರತದಲ್ಲಿ ಶಾಖ ವ್ರತದಲ್ಲಿ ಅಂದರೆ ಎಲ್ಲರಿಗೂ ಅನ್ವಯವಾಗುವ ಹಾಗೆ, ಇನ್ನು ಅವರವರ ಸಂಪ್ರದಾಯದಲ್ಲಿ ಅದಕ್ಕೆ ಸೂಕ್ಷ್ಮವಾಗಿ ಇಂತಿಂಥ ಪದಾರ್ಥಗಳು ಆಗುತ್ತದೆ ಆಗೋಲ್ಲ ಅಂತ ಗೊತ್ತಿದ್ದು ಅದನ್ನು ಯಾರು ಆಚರಣೆಯನ್ನು ಮಾಡ್ತಾರೆ ಅದು ಶ್ರೇಷ್ಠವಾದದ್ದೇ. ಆದರೆ ಯಾರಿಗೆ ಗೊತ್ತೇ ಇಲ್ಲ, ನಮಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ಅಂಥವರು ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳುವುದಾಗಿದ್ದರೆ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾದದ್ದು ಏನಂದರೆ ಈ ಶಾಖ ವ್ರತದ ಮುಖ್ಯ ಅಂಶ ಎಲ್ಲ ವಿಧವಾದ ಹಣ್ಣನ್ನು ತಾವು ಬಿಡುವಂಥದ್ದು, ಮಾವಿನ ಹಣ್ಣನ್ನು ಬಿಟ್ಟು. ಇನ್ನು ಅದರಲ್ಲಿ ಡ್ರೈ ಫ್ರೂಟ್ಸ್ ಇರ್ಬೋದು, ಯಾವುದೇ ವಿಧವಾದ ಡ್ರೈ ಫ್ರೂಟ್ಸ್ ಬರುವುದಿಲ್ಲ ಅಥವಾ ಯಾವುದೇ ವಿಧವಾದಂತಹ ತಾಜಾ ಹಣ್ಣುಗಳಾಗಲಿ ತರಕಾರಿಗಳಾಗಲಿ ಇಲ್ಲಿ ಬರುವುದಿಲ್ಲ. ಆದರೆ ಒಂದೇನೆಂದರೆ ಕೆಲವು ಪರಿಸರದಲ್ಲಿ ತಿಮರೆಯನ್ನು ಉಪಯೋಗ ಮಾಡ್ತಾರೆ, ತಿಮರೆ ಸೊಪ್ಪನ್ನು, ಯಾಕಂದರೆ ಅದು ಆಯುರ್ವೇದ ಪದಾರ್ಥ ಅಂತ. ಹಾಗೆ ಹೊನ್ನಂಗಣೆ ಸೊಪ್ಪು ಅದನ್ನು ಉಪಯೋಗ ಮಾಡುವಂಥದ್ದಿದೆ ಈ ಕರಾವಳಿ ಪ್ರದೇಶದ ಪರಶುರಾಮ ಕ್ಷೇತ್ರದಲ್ಲಿ. ಉಳಿದ ಕಡೆ ಅದನ್ನು ಕೆಲವು ಕಡೆ ಉಪಯೋಗ ಮಾಡ್ತಾರೆ, ಕೆಲವು ಕಡೆ ಉಪಯೋಗ ಮಾಡುವುದಿಲ್ಲ. ಅದು ಅವರವರ ಒಂದು ಪದ್ಧತಿಗೆ ಬಿಟ್ಟಿರುವಂಥದ್ದು. ಇನ್ನು ಹಣ್ಣುಗಳು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ, ಕೇವಲ ಮಾವಿನ ಹಣ್ಣನ್ನು ಬಿಟ್ಟು. ಅದೇ ರೀತಿ ಗಡ್ಡೆ ಗೆಣಸುಗಳು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ ಈ ವ್ರತದಲ್ಲಿ. ಹಾಗೆಯೇ ಈ ಲವಂಗ
ಏಲಕ್ಕಿ ಇಂತಹ ಪದಾರ್ಥಗಳು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ ಈ ವ್ರತದಲ್ಲಿ. ಇಷ್ಟನ್ನ ಮುಖ್ಯವಾಗಿ ನೆನಪಿನಲ್ಲಿಟ್ಟುಕೊಂಡು ಎಷ್ಟು ಸಾಧ್ಯ ಉಂಟು ಅಷ್ಟು ಆಚರಣೆಯನ್ನು ಮಾಡಬೇಕು. ಯಾವ ದೇವರ ಪ್ರೀತಿಗಾಗಿ ಮಾಡಬೇಕು ಅಂದರೆ, ಒಂದೊಂದು ಮಾಸದಲ್ಲಿ ಭಗವಂತನ ನಾರಾಯಣನ ಒಂದೊಂದು ರೂಪದ ಪ್ರೀತಿಗಾಗಿ ನಾವು ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕಾದದ್ದು. ಅದರಲ್ಲಿ ಮೊದಲ ತಿಂಗಳ ಶಾಖವ್ರತ ಏನಿದೆ, ಆ ಶಾಖವ್ರತವನ್ನು ಶ್ರೀಧರ ರೂಪಿ ಭಗವಂತನ ಉದ್ದೇಶದಿಂದ ನಾವು ಮಾಡಬೇಕು ಅಂತ ಹೇಳ್ತಾರೆ. ಶ್ರೀಧರ ರೂಪಿ ಭಗವಂತನ ಪ್ರೀತಿಗಾಗಿ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಮೊದಲನೆಯ ತಿಂಗಳಿನಲ್ಲಿ ಒಂದೊಮ್ಮೆ ಯಾರು ಗಟ್ಟಿ ಮುಟ್ಟಿದ್ದಾರೆ, ಯಾವುದೇ ಅನಾರೋಗ್ಯ ಇಲ್ಲ ಅಂತ ಆಗಿದ್ರೂ ಕೂಡ ಈ ಶಾಖವ್ರತವನ್ನು ಕೇವಲ ಉದಾಸೀನದಿಂದ ಮಾಡ್ತಾ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಅವರು ಯತ್ಕಿಂಚದ್ ಭಕ್ಷತೆ ಶಾಖಂ ಪ್ರಥಮೇ ಮಾಸಿ ನಾರದ ತೇನಾರ್ಪಿತಂ ಹರೇಶಲ್ಯಂ. ಅವರು ಏನು ಆ ತರಕಾರಿ ತಿಂತಾರೆ, ಹಣ್ಣು ತಿಂತಾರೆ, ಅಥವಾ ಯಾವುದನ್ನು ತಿನ್ನಬಾರದು ಅಂತ ಹೇಳ್ತಾರೆ, ಅದನ್ನು ಈ ತಿಂಗಳು ತಿಂದರೆ ತಮ್ಮೊಳಗಿರುವ ವಿಷ್ಣುವಿಗೆ ಬಾಣದಿಂದ ಅಥವಾ ಶೂಲದಿಂದ ಚುಚ್ಚಿದಂತಹ ಪಾಪವನ್ನು ಗಳಿಸ್ತಾರೆ ಅಂತ ಶಾಸ್ತ್ರಗಳು ತಿಳಿಸ್ತದೆ. ಅದಕ್ಕಾಗಿ ನಾವು ಕೇವಲ ಅನಾರೋಗ್ಯ ಇದ್ದ ಪರಿಸ್ಥಿತಿಯಲ್ಲಿ ಅಥವಾ ಅವಶ್ಯವಾಗಿ ಕೆಲವರು ಹೆಚ್ಚು ಮಾತ್ರೆ ಮುಂತಾದವುಗಳನ್ನು ತಗೊಳ್ಬೇಕು, ಅಂಥವರಿಗೆ ಹಣ್ಣು ಮುಂತಾದವುಗಳು ಇಲ್ದಿದ್ರೆ ಆಗೋಲ್ಲ ಅಂತ ಹೇಳುವ ಪಕ್ಷದಲ್ಲಿ ಮಾತ್ರ ಸ್ವೀಕಾರ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ಕನಿಷ್ಠ ಪಕ್ಷದಲ್ಲಿ ಹೊರತು ಔದಾಸೀನ್ಯದಿಂದ ಈ ಶಾಖವ್ರತವನ್ನು ಬಿಡುವುದು ಯೋಗ್ಯವಲ್ವೇ ಅಲ್ಲ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಇಂಥ ವ್ರತಗಳ ಸಂದರ್ಭದಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇಂತಹ ಪದಾರ್ಥಗಳೇನಿದೆ ಇದು ದೇಹಕ್ಕೆ ಆದಷ್ಟು ತಂಪನ್ನು ತಂದುಕೊಡುವಂತಹ ಪದಾರ್ಥಗಳಾಗಿದೆ. ನಮಗೆ 1 ತಿಂಗಳುಗಳ ಕಾಲ ವ್ರತವನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಈ ಪದಾರ್ಥಗಳು ಒದಗಿಸಿಕೊಡ್ತದೆ ಮೊದಲನೇ ವ್ರತದಲ್ಲಿ. ಇನ್ನು ಎರಡನೇ ವ್ರತದಲ್ಲಿ ಅದನ್ನು ದಧಿವ್ರತ ಅಂತ ಕರೀತಾರೆ. ಅದು ಯಾವಾಗ ಅಂದರೆ ಶ್ರಾವಣ ಕೃಷ್ಣ ಪಕ್ಷದ ದ್ವಾದಶಿಯಿಂದಾಗಿ ಭಾದ್ರಪದ ಕೃಷ್ಣ ಪಕ್ಷದ ದ್ವಾದಶಿಯವರೆಗೆ ದಧಿವ್ರತ ಅಂತ. ಇಲ್ಲಿ ಈ ವ್ರತದಲ್ಲಿ 1 ತಿಂಗಳುಗಳ ಕಾಲ ಕೇವಲ ಮೊಸರನ್ನು ಉಪಯೋಗ ಮಾಡಬಾರ್ದಷ್ಟೇ. ಮೊಸರಿನ ಬದಲಿಗೆ ಮಜ್ಜಿಗೆಯನ್ನು ಉಪಯೋಗ ಮಾಡಬಹುದು. ಮೊಸರನ್ನು, ಗಟ್ಟಿಯ ಮೊಸರೇನಿದೆ ಅದನ್ನು ಉಪಯೋಗ ಮಾಡಬಾರದು. ಮತ್ತು ಬೆಣ್ಣೆಯನ್ನು ತೆಗೆದ ಮಜ್ಜಿಗೆಯನ್ನು ಉಪಯೋಗ ಮಾಡಬಹುದು ಈ ವ್ರತದಲ್ಲಿ. ಮಾಡಲೇಬೇಕು ಅಂತೇನಿಲ್ಲ, ಮಾಡಬಹುದು. ಅಂದರೆ ಆ ಮೊಸರಿನ ಬದಲಿಗೆ ಹಾಲು ಉಪಯೋಗ, ಈ ಹಾಲು, ಮಜ್ಜಿಗೆ ಮುಂತಾದವುಗಳನ್ನು ಉಪಯೋಗ ಮಾಡಬಹುದು. ಇದು ಎರಡನೇ ವ್ರತ. ಹಾಗಂತ ಇಲ್ಲಿ ಗಮನಿಸಬೇಕಾದದ್ದೇನು ಅಂತ ಹೇಳಿದರೆ, ಮಜ್ಜಿಗೆ ಅಂತೇಳಿ ಮೊಸರನ್ನೇ ನೀರು ಮಾಡಿ ಉಪಯೋಗ ಮಾಡಿದರೆ ಅದು ಬರುವುದಿಲ್ಲ ಎರಡನೆಯ ವ್ರತದಲ್ಲಿ. ಮತ್ತೆ ಬೆಣ್ಣೆಯನ್ನು ತೆಗೆದ ಮಜ್ಜಿಗೆಯೇ ಆಗಬೇಕು. ಕೇವಲ ಮೊಸರಿಗೆ ನೀರು ಮಾಡಿ ಅದನ್ನು ಮಜ್ಜಿಗೆ ಅಂತ ಹೇಳಿದ್ರೆ ಅದು ಈ ವ್ರತದಲ್ಲಿ ಆಗೋದಿಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಈ ಎರಡನೆಯ ವ್ರತವನ್ನು ಋಷಿಕೇಶ ರೂಪಿ ಭಗವಂತನ ಪ್ರೀತಿಗಾಗಿ ಆಚರಣೆಯನ್ನು ಮಾಡಬೇಕಂತ. ಋಷಿಕೇಶ ರೂಪಿ ಭಗವಂತ ತಾನು ಸಂಪ್ರೀತನಾಗಲಿ ಅಂತ ಅವನ ಪ್ರೀತಿಗೋಸ್ಕರ ಆಚರಣೆಯನ್ನು ಮಾಡಬೇಕು. ಅಷ್ಟೆಲ್ಲ ಹೇಳ್ತಾರೆ. ಎರಡನೆಯ ಮಾಸದಲ್ಲಿ ದ್ವಿತೀಯೇ ಭಕ್ಷಿತೆ ದಧ್ನಿ ಗೋಮಾಂಸಂ ತೇನ ಭಕ್ಷಿತಂ ಅಂತ ಹೇಳ್ತಾರೆ. ಎರಡನೆಯ ತಿಂಗಳಿನಲ್ಲಿ ಮೊಸರನ್ನು ತಿಂದರೆ ಅವನು ಗೋಮಾಂಸವನ್ನು ತಿಂದಾಗತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಮೊಸರಿಗೆ ಸಂಬಂಧಪಟ್ಟ ಯಾವ ಪದಾರ್ಥಗಳಾಗುವುದಿಲ್ಲ, ಮೊಸರನ್ನೂ ತಿನ್ನಲಿಕ್ಕಿಲ್ಲ ಈ ವ್ರತದಲ್ಲಿ. ಇನ್ನು ಮೂರನೆಯ ವ್ರತ ನಿತ್ಯ ವ್ರತ ಮಾಡಲೇಬೇಕಾದದ್ದು ಚಾತುರ್ಮಾಸ್ಯ ವ್ರತದಲ್ಲಿ. ಅದ್ಯಾವುದು ಅಂದರೆ ಕ್ಷೀರ ವ್ರತ. ಇದು ಭಾದ್ರಪದ ಶುಕ್ಲ ಪಕ್ಷದ ದ್ವಾದಶಿಯಿಂದ ಆಶ್ವಯುಜ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ಈ ವ್ರತವನ್ನು ಮಾಡಬೇಕಾದದ್ದು. ಇಲ್ಲೇನು ಅಂತ ಹೇಳಿದರೆ ಹಾಲನ್ನು ಬಿಡಬೇಕು. ಈ ವ್ರತದಲ್ಲಿ ಹಾಲನ್ನು ಬಿಡಬೇಕಾದದ್ದು ಅಷ್ಟೇ, ಇನ್ನೇನು ವಿಶೇಷವಾಗಿ ಹೇಳುವುದಿಲ್ಲ ಈ ವ್ರತದಲ್ಲಿ. ಆದರೆ ಒಂದೇನೆಂದರೆ ಹಾಲಿಗೆ ಸಂಬಂಧಪಟ್ಟ ಪದಾರ್ಥಗಳು ಅಂದರೆ ಕಾಫಿ, ಚಹಾ, ಬಾದಾಮಿ ಹಾಲು ಅಥವಾ ತಂಪಾದ ಹಾಲು ಇದ್ಯಾವುದೂ ಆಗುವುದಿಲ್ಲ. ಅಥವಾ ಮಿಲ್ಕ್ ಶೇಕ್ಗಳು ಇದ್ಯಾವುದು ಈ ವ್ರತದಲ್ಲಿ ಆಗುವುದಿಲ್ಲ. ಅಥವಾ ಹಾಲಿನ ಪಾಯಸ ಇದ್ಯಾವುದು ಈ ವ್ರತದಲ್ಲಿ ಆಗುವುದಿಲ್ಲ. ಆ ರೀತಿ 1 ತಿಂಗಳು ನಾವು ವ್ರತವನ್ನು ಮಾಡಬೇಕು. ಆದರೆ ಇಲ್ಲೇನು ತಿಳ್ಕೊಳ್ಬೇಕಾದದ್ದು ಅಂದರೆ, ಕೆಲವರಿಗೆ ಹಾಲಿನ ಅಂಶ ದೇಹಕ್ಕೆ ಹೋಗದೇ ಇದ್ದ ಪಕ್ಷದಲ್ಲಿ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಉಷ್ಣತೆಗೆ ಸಂಬಂಧಪಟ್ಟ ರೋಗ ರುಜಿನಗಳು ಬರುವಂತಹ ಸಾಧ್ಯತೆಯೂ ಇರಬಹುದು. ಅದಕ್ಕಾಗಿ ಹಣ್ಣಿನ ರಸಗಳನ್ನು ಸ್ವೀಕಾರ ಮಾಡಬಹುದು.
ಹಾಲಿನ ಬದಲಿಗೆ ಮೂಸುಂಬಿ ಜ್ಯೂಸ್ ಇರಬಹುದು, ಇಂಥದ್ದನ್ನೆಲ್ಲ, ಅಥವಾ ಒಣ ದ್ರಾಕ್ಷಿಯ ಜ್ಯೂಸ್ ಮುಂತಾದವುಗಳನ್ನೆಲ್ಲ ಸ್ವೀಕಾರ ಮಾಡಬಹುದು. ಇವೆಲ್ಲ ಏನಂದರೆ ಒಂದೊಂದು ತಿಂಗಳು ಮಾತ್ರ ನಿಷೇಧ. ಇವಾಗ ಶಾಖವ್ರತ ಅಂತ ಹೇಳಿದ್ರೆ 1 ತಿಂಗಳು ಮಾತ್ರ, 2ನೇ ತಿಂಗಳಿಂದ ಅದನ್ನು ಸ್ವೀಕಾರ ಮಾಡ್ಬೋದು. ಆದರೆ ಮೊಸರಿನ ವ್ರತ ಅಂತ ಹೇಳಿದ್ರೆ ಅದು 1ನೇ ತಿಂಗಳು ಮೊಸರು ಸ್ವೀಕಾರ ಮಾಡ್ಬೋದು, 2ನೇ ತಿಂಗಳು ಮಾತ್ರ ಮೊಸರನ್ನು ಸ್ವೀಕಾರ ಮಾಡ್ಬೋದು, 3ನೇ ತಿಂಗಳು ಸ್ವೀಕಾರ ಮಾಡ್ಬೋದು. 3ನೇ ತಿಂಗಳು ಹಾಲು ಮಾತ್ರ ನಿಷಿದ್ಧ, ಹಾಲು ಮಾತ್ರ ಉಪಯೋಗ ಮಾಡಬಾರ್ದು. ಅಂದರೆ ಹಾಲಿಗೆ ಸಂಬಂಧಪಟ್ಟ ಪದಾರ್ಥಗಳು. ಹಾಗಂತ ಮೊಸರು ಹಾಗೂ ಮಜ್ಜಿಗೆ ಇವೆಲ್ಲ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಹಾಲಿನ ಗುಣಧರ್ಮವೇ ಬೇರೆ, ಮೊಸರಿನ ಗುಣಧರ್ಮವೇ ಬೇರೆ, ಮಜ್ಜಿಗೆಯ ಗುಣಧರ್ಮವೇ ಬೇರೆ. ಈ ಗುಣಧರ್ಮ ಬೇರೆ ಆಗಿರುವುದರಿಂದಾಗಿ ಹಾಲಿನ ಪದಾರ್ಥವೇ ಆದರೂ ಅದನ್ನು ಉಪಯೋಗ ಮಾಡಲಿಕ್ಕೆ ಬರ್ತದೆ. ಇದು 3ನೆಯ ವ್ರತ. ಈ 3ನೆಯ ವ್ರತವನ್ನು ನಾವು ಪದ್ಮನಾಭರೂಪಿ ಭಗವಂತನ ಪ್ರೀತಿಗಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. 3ನೆಯ ತಿಂಗಳಿನಲ್ಲಿ ಯಾರು ಹಾಲನ್ನು ಕುಡಿತಾರೆ, ಕ್ಷೀರೇ ಪೀತೆ ತೃತೀಯೇತು ಸುರಾಪೀತಾನ ಸಂಶಯ, ಅವರು ಮದ್ಯಪಾನ ಮಾಡಿದ್ದೇ ಸರಿ, ಅದಕ್ಕೆ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ. 3ನೇ ತಿಂಗಳು. ಇನ್ನು 4ನೆಯ ತಿಂಗಳು. ಈ 4ನೇ ತಿಂಗಳು ಆಶ್ವಯುಜ ಶುಕ್ಲ ಪಕ್ಷದ ಏಕಾದಶಿಯಿಂದ, ಅಂದರೆ ವಿಜಯದಶಮಿಯ ಮಾರನೇ ದಿನದಿಂದ ಕಾರ್ತೀಕ ಶುಕ್ಲ ಪಕ್ಷದ ಏಕಾದಶಿಯವರೆಗೆ 1 ತಿಂಗಳು ಕಳಕಾಲ ದ್ವಿದಳ ವ್ರತ ಅಂತ. ಈ ದ್ವಿದಳ ವ್ರತದ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಏನು ಈ ದ್ವಿದಳ ವ್ರತ ಅಂತ ಹೇಳಿದರೆ ಏನು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಈ 1ನೆಯ ವ್ರತ ಹಾಗೂ ಕಡೆಯ ವ್ರತ ಎರಡರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾದ. 1ನೇ ಶಾಖವ್ರತದ ಬಗ್ಗೆ ತಿಳ್ಕೊಂಡು, ಈಗ ಕಡೆಯದಾದ ದ್ವಿದಳ ವ್ರತ. ಈ ದ್ವಿದಳ ವ್ರತದಲ್ಲಿ ಕಾರ್ತಿಕ್ಯಾಂ ವರ್ಜಯೇ ವಿದ್ವಾನ್ ದ್ವಿದಳಂ ಬಹುಬೀಜಕಂ. ಯಾವುದು ದ್ವಿದಳ ಅಂತ ಹೇಳಿದರೆ, ಮೊದಲನೇದಾಗಿ ಯಾವುದು ಹುಟ್ಟಬೇಕಾದ್ರೆ ಮೊಳಕ್ಕೆ ತಾನು ಈ ಚಿಗುರು ಬರದೆ ಬೀಜವೇ ಬರ್ತದೋ ಅಂಥದ್ದನ್ನು ದ್ವಿದಳ ಅಂತ ಕರೀತಾರೆ. ಉದಾಹರಣೆಗೆ ಹೇಳೋದಾದರೆ ಹುಣಸೆ ಗಿಡ ಬರಬೇಕಾದ್ರೇ ಬೀಜದೊಟ್ಟಿಗೆ ಬರ್ತದೆ, ಅದರಲ್ಲಿ ಅಂಥದ್ದು ಚಿಗುರು ಬರೋದಿಲ್ಲ, ಅಂಥದ್ದನ್ನು ದ್ವಿದಳ ಅಂತ ಕರೀತಾರೆ. ಹಾಗೆಯೇ ಯಾವುದು ತಾನು ಈ ಕಾಳನ್ನು ಬಿಡುತ್ತದೆ, ಆ ಕಾಳನ್ನು ನಾವು ಒಡೆದರೆ ಸರಿಯಾಗಿ 2 ಭಾಗ ಆಗ್ತದೆ. ಉದಾಹರಣೆಗೆ ಇವಾಗ ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ ಇವೆಲ್ಲ ಏನು ಅಂತ ಹೇಳಿದ್ರೆ ಈ ಕಾಳುಗಳು ಒಟ್ಟಿಗಿರುತ್ತದೆ, ಅದನ್ನು ನಾವು ಒಡೆದು ಅಂದರೆ 2 ಭಾಗ ಆಗ್ತದೆ. ಇಂಥದ್ದು ದ್ವಿದಳ ಅಂತ ಕರೀತಾರೆ. ಅದೇ ರೀತಿ ಯಾವುದು ತುಂಬ ಬೀಜ ಇರುವಂಥದ್ದಿದೆ, ಬೀಜ ಇರುವುದು ಯಾವುದೇ ಪದಾರ್ಥಗಳಾಗಿರ್ಬೋದು, ಅದು 1 ಬೀಜ ಇರ್ಬೋದು, ಹಲವು ಬೀಜಗಳಿರ್ಬೋದು, ಈ ಬೀಜ ಇರುವಂತಹ ಎಲ್ಲ ಪದಾರ್ಥಗಳು. ಹಾಗೆಯೇ ಅದು ಹಳೇದಿರ್ಬೋದು, ಹೊಸದಿರ್ಬೋದು, ಅಥವಾ ಈ ಸೊಪ್ಪು ಪತ್ರಪಿ ಕೀರಾದಿಕಂ ಇವುಗಳೆಲ್ಲ ಈ ವ್ರತದಲ್ಲಿ ನಿಷಿದ್ಧ ಅಂತ ಹೇಳ್ತಾರೆ, ಈ ಕಡೆಯ ವ್ರತದಲ್ಲಿ. ಅದರಿಂದಾಗಿ ಕಡೆಯ ವ್ರತದಲ್ಲಿ ನಾವು ನೆನಪಿಟ್ಟುಕೊಳ್ಬೇಕಾದದ್ದು ಏನಂದರೆ ಯಾವುದೇ ಬೇಳೆಗಳು ಕೂಡ ಉಪಯೋಗಕ್ಕೆ ಬರೋದಿಲ್ಲ. ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಈ ಯಾವುದೇ ಬೇಳೆಗಳು ಉಪಯೋಗಕ್ಕೆ ಬರೋದಿಲ್ಲ, ಯಾವುದೇ ಕಾಳುಗಳು ಉಪಯೋಗಕ್ಕೆ ಬರೋದಿಲ್ಲ. ಕಡೆಯ ವ್ರತದಲ್ಲಿ ಯಾವ ಕಾಳುಗಳು ಉಪಯೋಗಕ್ಕೆ ಬರೋದಿಲ್ಲ. ಸಾಸಿವೆಯೂ ಉಪಯೋಗಕ್ಕೆ ಬರೋದಿಲ್ಲ, ಯಾಕಂದರೆ ಸಾಸಿವೆಯು ಬೀಜ, ಅದು ಉಪಯೋಗಕ್ಕೆ ಬರೋದಿಲ್ಲ. ಜೀರಿಗೆ ಮಾತ್ರ ಉಪಯೋಗಕ್ಕೆ ಬರ್ತದೆ, ಯಾಕಂತ ಹೇಳಿದ್ರೆ ಅದು ಈ ಆಯುರ್ವೇದದ ಔಷಧಿ ಪದಾರ್ಥ. ಜೀರಿಗೆ ಹಾಗೂ ಕಾಳು ಮೆಣಸು ಅದು ಉಪಯೋಗಕ್ಕೆ ಬರುತ್ತದೆ. ಮತ್ತು ಹಣ್ಣುಗಳಲ್ಲಿಯೂ ಕೂಡ ಬೀಜ ಇರುವ ಹಣ್ಣುಗಳು ಉಪಯೋಗಕ್ಕೆ ಬರೋಲ್ಲ, ಬೀಜ ಇಲ್ಲದೇ ಇರುವಂತಹ ಬಾಳೆಹಣ್ಣು ಮಾತ್ರ ಉಪಯೋಗಕ್ಕೆ ಬರುತ್ತದೆ. ಇನ್ನು ಮೊದಲೇ ನಾವು ತಿಳಿಸಿದ ಹಾಗೆ ಮಾವಿನ ಹಣ್ಣಿಗೆ ಒಂದು ಅಪವಾದ ಇದೆ. ಭಗವಂತ ಆ ಮಾವಿನ ಹಣ್ಣನ್ನು ಹಾಗೂ ನೆಲ್ಲಿಕಾಯಿ, ಮಾವಿನ ಹಣ್ಣು, ಅಗಸೆ ಸೊಪ್ಪು ಹಾಗೂ ತುಳಸಿ, ಎಳ್ಳು ಇದನ್ನು ಉಪಯೋಗ ಮಾಡಬಹುದು ಅಂತ ಆದೇಶಿಸಿರುವುದರಿಂದಾಗಿ ಅದೊಂದು ಬರ್ತದೆ. ಆದರೆ ಆ ವ್ರತದಲ್ಲಿ ಮಾವಿನ ಹಣ್ಣು ಸಿಗುವುದೇ ಇಲ್ಲ ಆ ಕಾಲದಲ್ಲಿ. ಆದರೆ ಮಾವಿನ ಹುಳಿ ಮುಂತಾದವುಗಳನ್ನು ಹುಳಿಗೆ ಉಪಯೋಗವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಕಡೆಯ ವ್ರತದಲ್ಲಾಗಬೇಕಾದ್ರೆ. ಹಾಗೆಯೇ ಈ ವ್ರತದಲ್ಲಿ ಕೆಲವು ಈ ಬೀಜಗಳು, ಕಡಲೆ ಬೀಜ, ಗೋಡಂಬಿ ಮುಂತಾದವುಗಳು ಬರುವುದಿಲ್ಲ. ಇನ್ನು ದ್ರಾಕ್ಷಿ ಮುಂತಾದವುಗಳು ಉಪಯೋಗಕ್ಕೆ ಬರುವುದಿಲ್ಲ ಹಣ್ಣುಗಳಲ್ಲಿ ಆಗಬೇಕಾದ್ರೆ. ಇನ್ನು ಈ ವ್ರತದಲ್ಲಿ ಗೆಡ್ಡೆ ಗೆಣಸುಗಳು ಬರ್ತದೆ ಉಪಯೋಗಕ್ಕೆ. ಯಾವುದು ಗೆಡ್ಡೆ ಗೆಣಸುಗಳಿದೆ ಅದನ್ನು ಈ ವ್ರತದಲ್ಲಿ ಉಪಯೋಗ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಕೇವಲ ಬೀಜಗಳಿರುವಂತಹ ಪದಾರ್ಥಗಳಿಗೆ ಮಾತ್ರ
ನಿಷಿದ್ಧವೇ ಹೊರತು ಗೆಡ್ಡೆ ಗೆಣಸುಗಳಿಗಲ್ಲ. ಅದಕ್ಕೋಸ್ಕರ ಈ ಗೆಡ್ಡೆ ಗೆಣಸುಗಳನ್ನೆಲ್ಲ ಉಪಯೋಗವನ್ನು ಮಾಡಬಹುದು ಈ ವ್ರತದಲ್ಲಿ. ಹಾಗೆಯೇ ಈ ವ್ರತದಲ್ಲಿ ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಬೀಜದ ಎಣ್ಣೆ ಇವೆಲ್ಲ ಬರುವುದಿಲ್ಲ ಉಪಯೋಗಕ್ಕೆ. ಮತ್ತೆ ಈ ವ್ರತದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಉಪಯೋಗ ಮಾಡಬಹುದು, ಅಥವಾ ಹುಚ್ಚೆಳ್ಳೆಣ್ಣೆ, ಎಳ್ಳಾಗುತ್ತದೆ, ಇದನ್ನ ಉಪಯೋಗವನ್ನು ಮಾಡಬಹುದು ಈ ವ್ರತದಲ್ಲಿ ಆಗಬೇಕಾದ್ರೆ ವಿಶೇಷವಾಗಿ. ಮತ್ತೆ ಈ ವ್ರತದಲ್ಲಿ ಈ ಬಾಳೆಹಣ್ಣು, ಬಾಳೆಕಾಯಿ, ಬಾಳೆದಂಟು ಮುಂತಾದವುಗಳನ್ನು ಉಪಯೋಗ ಮಾಡಬಹುದು. ಹಾಗೆ ಅರಿಶಿನ ಪುಡಿ ಉಪಯೋಗ ಮಾಡಬಹುದು. ಮೊದಲನೇ ವ್ರತದಲ್ಲಿ ಅರಿಶಿನ ಬೇರಿಗೆ ಸಂಬಂಧಪಟ್ಟದ್ರಿಂದಾಗಿ ಅದು ಬರುವುದಿಲ್ಲ. ಈ ವ್ರತದಲ್ಲಿ ಅರಿಶಿನ ಪುಡಿ, ಅರಿಶಿನ ಕೋಡು, ಶುಂಠಿ ಉಪಯೋಗ ಮಾಡಬಹುದು. ಅದೇ ರೀತಿ ಈ ವ್ರತದಲ್ಲಿ ತೆಂಗಿನಕಾಯಿ ಉಪಯೋಗವನ್ನು ಮಾಡಬಹುದು, ಎಳ್ಳಂತೂ ಉಪಯೋಗ ಮಾಡಬಹುದು. ಇನ್ನು ಕುಂಕುಮ ಕೇಸರಿ ಉಪಯೋಗವನ್ನು ಮಾಡಬಹುದು, ಕುಂಕುಮ ಕೇಸರಿಯನ್ನ. ಹಾಗೆ ಲವಂಗ ಚಿಗುರಾಗಿರುವುದರಿಂದಾಗಿ, ಚಿಗುರಿಗೆ ಈ ವ್ರತದಲ್ಲಿ ಯಾವುದೇ ನಿಷೇಧ ಇಲ್ಲದೇ ಇರುವುದರಿಂದಾಗಿ ಚಿಗುರನ್ನ ಆಗಿರುವಂತಹ ಲವಂಗವನ್ನ ಉಪಯೋಗ ಮಾಡಬಹುದು. ಹಾಗೆಯೇ ಜಾಯಿಕಾಯಿ ಬರುವುದಿಲ್ಲ. ಹಾಗೆ ದಾಲ್ಚಿನ್ನಿ, ಅದು ಕೇವಲ ತೊಗಟೆ ಆದ್ದರಿಂದಾಗಿ ಉಪಯೋಗವನ್ನು ಮಾಡಬಹುದು. ಹೀಗೆ ಈ ವ್ರತದಲ್ಲಿ ವಿಶೇಷವಾಗಿ ಈ ಕಡೆಯ ವ್ರತದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ ಬೀಜ ಇರುವಂತಹ ಪದಾರ್ಥಗಳನ್ನು ಬಿಡಬೇಕು ಅನ್ನುವುದನ್ನು ಮುಖ್ಯವಾಗಿ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾದದ್ದು. ಹೀಗೆ 4 ತಿಂಗಳುಗಳ ಕಾಲ ಶಾಖವ್ರತ, ದಧಿವ್ರತ, ಹಾಗೆ ಕ್ಷೀರವ್ರತ ಹಾಗೂ ಅಂತಿಮವಾಗಿ ದ್ವಿದಳ ವ್ರತ, ಈ 4 ವ್ರತಗಳನ್ನು ಆಚರಣೆ ಮಾಡಿ ಕಡೆಗೆ ಉತ್ಥಾನ ದ್ವಾದಶಿಯ ದಿನ, ಅಂದರೆ ದೇವರು ಅವತ್ತು ಹೇಳ್ತಾನೆ, ಮಲಗಿದವನು ಹೇಳ್ತಾನೆ, ಅವತ್ತಿನ ದಿನ ಈ ಚಾತುರ್ಮಾಸ್ಯ ವ್ರತವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದರೆ ನಾವು ಎಂಥ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದರೂ ಗಳಿಸಲಾಗದೇ ಇರುವಂತಹ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ವ್ರತವನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇದ್ದರೂ ಇಲ್ಲದೇ ಇದ್ರೂ ಕೂಡ ಎಷ್ಟು ಸಾಧ್ಯ ಉಂಟು ಅಷ್ಟಾದರೂ ಮಾಡಬೇಕು. ಇದು ನಿತ್ಯ ವ್ರತ, ಮಾಡಲೇಬೇಕಾದ ವ್ರತ. ಔದಾಸೀನ್ಯದಿಂದ ಈ 4 ವ್ರತಗಳನ್ನು ಬಿಟ್ಟರೆ ಖಂಡಿತವಾಗಿಯೂ ಅವನು ನರಕವನ್ನು ಅನುಭವಿಸ್ತಾನೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಕಡೆಯ ವ್ರತದಲ್ಲಿ ಯಾರು ಈ ದ್ವಿದಳವನ್ನು ಭಕ್ಷಣೆಯನ್ನು ಮಾಡ್ತಾರೆ ಅವರು ಚತುರ್ಥೇ ಮಾಸಿ ವಿಪ್ರೇಂದ್ರ ದ್ವಿದಲೇಪಿ ಚ ಭಕ್ಷಿತೆ ಕೃಮಯೋ ಭಕ್ಷಿತಾಸ್ತೇನ ಯಾವದ್ ಉದ್ಬೋಧನಂ ಹರೇಹೆ. 4ನೇ ತಿಂಗಳಿನಲ್ಲಿ ಯಾರು ಔದಾಸೀನ್ಯದಿಂದ, ಅಂದರೆ ಸೋಮಾರಿತನದಿಂದ ಇದೆಲ್ಲ ಏನು ಅಂತ ಹೇಳಿ ತಾವು ಈ ಬೀಜ ಇರುವಂತಹ ಪದಾರ್ಥಗಳನ್ನು ತಿಂತಾರೆ, ಅವರು ಕ್ರಿಮಿಗಳನ್ನು ತಿಂದಂತಹ ಪಾಪವನ್ನು ಅನುಭವಿಸ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತದೆ ಪುರಾಣಗಳು. ಹಾಗಾಗಿ ಈ ನಿತ್ಯವಾದ ವ್ರತಗಳನ್ನು, ಕಂಪಲ್ಸರಿಯಾದ ಈ 4 ವ್ರತಗಳನ್ನು ಮಾಡಲೇಬೇಕು. ಅದರ ನಂತರ ಯಾವತ್ತೂ ಏಕಾದಶಿ ವ್ರತವನ್ನು ಮಾಡಲೇಬೇಕು. ಈ 4 ತಿಂಗಳಂತೂ ಏಕಾದಶಿ ವ್ರತವನ್ನು ಅವಶ್ಯವಾಗಿ ಮಾಡಲೇಬೇಕು, ಅತ್ಯಂತ ಪುಣ್ಯಕರವಾಗಿರುವಂಥದ್ದು. ಅದರೊಟ್ಟಿಗೆ ಇನ್ನು ಕೆಲವು ವ್ರತಗಳನ್ನು ತಿಳಿಸ್ಕೊಂಡು ಹೋಗ್ತಾರೆ. ಇದೇನು ಅಂತ ಹೇಳಿದ್ರೆ ಮಾಡಿದರೆ ಮಾಡಬಹುದು, ಬಿಟ್ಟರೆ ಬಿಡಬಹುದು. ಯಾರಿಗೆ ಇನ್ನೂ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಇಷ್ಟ ಇದೆ ಅವರು ಮಾಡಬೇಕಾದದ್ದು ಈ 4 ತಿಂಗಳಲ್ಲಿ ಚಾತುರ್ಮಾಸದಲ್ಲಿ 1,00,000 ಪ್ರದಕ್ಷಿಣೆಯನ್ನು ಬರುವಂಥದ್ದು ಅದೊಂದು ವ್ರತ. ಅದೇ ರೀತಿ 1,00,000 ನಮಸ್ಕಾರವನ್ನು ಮಾಡುವಂಥದ್ದು, ಹಾಗೆಯೇ 1,00,000 ಭಕ್ತಿಯನ್ನು ಮಾಡುವಂಥದ್ದು. ಇವು ಇಂಥದ್ದೆಲ್ಲ ವ್ರತಗಳನ್ನು ಹೇಳ್ತಾರೆ. ಹಾಗೆ ರೀತಿ 1 ದಿನ ಉಪವಾಸ ಮಾಡುವುದು, 1 ದಿನ ಆಹಾರ ಸ್ವೀಕಾರ ಮಾಡುವುದು, ಧಾರಣ ಪಾರಣ ಅಂತ ಈ ರೀತಿ ನಾನಾ ವಿಧವಾದ ವ್ರತಗಳು. ಹಾಗೆ ಭೀಷ್ಮ ಪಂಚಕ 5 ದಿನಗಳ ಕಾಲ ಉಪವಾಸವನ್ನು ಮಾಡುವುದು, ಒಂದೊಂದು ದಿನ ಈ ಪಂಚಗವ್ಯ, 1 ದಿನ ಸ್ವಲ್ಪ ಹಾಲು ಮೊಸರು, ಈ ರೀತಿ ಇಂಥ ವ್ರತಗಳನ್ನೆಲ್ಲ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರು ಯಾರು ಇಚ್ಛಿಸ್ತಾರೋ ಅವರು ಮಾಡಬಹುದು. ಆದರೆ ಇದು ಐಚ್ಛಿಕ, ಮಾಡಿದರೆ ಮಾಡಬಹುದು, ಬಿಟ್ಟರೆ ಬಿಡಬಹುದು, ಮಾಡಲೇಬೇಕು ಅಂತೇನಿಲ್ಲ. ಆದರೆ ಮೊದಲು ಹೇಳಿದ 4 ವ್ರತವನ್ನು ಮಾತ್ರ ಮಾಡಲೇಬೇಕು. ಅದರೊಟ್ಟಿಗೆ ಇನ್ನೂ ಹೇಳ್ತಾರೆ ಕಾಮ್ಯ ವ್ರತಗಳು. ಏನು ಅಂತ ಹೇಳಿದ್ರೆ ಯಾರು ಈ 4 ತಿಂಗಳಲ್ಲಿ ದೇವಾಲಯವನ್ನು ಸ್ವಚ್ಛಗೊಳಿಸುವಂಥದ್ದಿರಬಹುದು, ಆ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಯಾರು ದೇವರಿಗೆ ಹೂವನ್ನು ಕಟ್ಟಿಕೊಡುವಂಥದ್ದು 4 ತಿಂಗಳುಗಳ ಕಾಲ, ಈ ರೀತಿ ಯಾರು ಮಾಡ್ತಾರೆ, ದೇವತಾಯತನೇ ನಿತ್ಯಂ ಮಾರ್ಜನಂ ಜಲಸೇಚನಂ ಪ್ರಲೇಪನಂ ಗೋಮಯೇನ ರಂಗವಲ್ಯಾಧಿಕಂ ತಥಾ. ಹಾಗೆ ಅಥವಾ 4 ತಿಂಗಳುಗಳ ಕಾಲ ದೇವಸ್ಥಾನದ ಎದುರಿಗೆ ನೀರು ಹಾಕಿ, ಸೆಗಣಿ ಹಾಕಿ, ಸಾರಿಸಿ ರಂಗೋಲಿ ಹಾಕುವಂಥದ್ದು, ಇದು ಮಾಡಿದರೂ ಮಹಾಪುಣ್ಯ ಅಂತ ಹೇಳ್ತಾರೆ. ಅದು ಯಾವಾಗಲೂ ಮಾಡಿದರೆ ಪುಣ್ಯ. ಈ 4 ಮಾಸ ಅಂತೂ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಇದೆಲ್ಲ ಮಾಡಿದರೆ ಅಂತ ಹೇಳ್ತಾರೆ. ಅಥವಾ ಇದು ಆಗದೇ ಇದ್ದ ಪಕ್ಷದಲ್ಲಿ ಇನ್ನೂ ಹೇಳ್ತಾರೆ,
ದೇವರಿಗೆ ಪುಷ್ಪವನ್ನು ಅರ್ಪಣೆ ಮಾಡುವಂಥದ್ದು, ಅಥವಾ ಯಾರು ಈ 4 ತಿಂಗಳು ತುಳಸಿಯಿಂದ ವಿಶೇಷವಾಗಿ ದೇವರ ಅರ್ಚನೆಯನ್ನು ಮಾಡಿ ಪೂಜೆ ಮಾಡ್ತಾರೆ ಅವರು ಮಹಾಫಲವನ್ನು ತಾವು ಪಡಿತಾರೆ. ಅಥವಾ ಯಾರು ದೇವರಿಗೆ ಸಾಯಂಕಾಲ ಬೆಳಗ್ಗೆ ದೀಪವನ್ನು ಇಡ್ತಾರೆ ಅವರು ಮಹಾಪುಣ್ಯವನ್ನು ಗಳಿಸ್ತಾರೆ. ಮತ್ತು ಈ 4 ತಿಂಗಳುಗಳ ಕಾಲ ತಪ್ಪದೆ ಭಗವಂತನ ಪಾದೋದಕವನ್ನು ಅಂದರೆ ತೀರ್ಥವನ್ನು ನಾನು ಸ್ವೀಕಾರ ಮಾಡೇ ಮಾಡ್ತೇನೆ ಅಂತ ವ್ರತ ತೊಟ್ಟು ಸ್ವೀಕಾರವನ್ನು ಮಾಡುವಂಥದ್ದು. ಇಂಥ ಅನೇಕ ವ್ರತಗಳನ್ನು ಹೇಳ್ತಾರೆ. ಈ 4 ತಿಂಗಳುಗಳ ಕಾಲ ಅಶ್ವತ್ಥ ಪ್ರದಕ್ಷಿಣೆಯನ್ನು ಬರುವುದು, ವಿಶೇಷವಾಗಿ ಅಶ್ವತ್ಥ ವೃಕ್ಷಕ್ಕೆ ಅಂದರೆ ಅರಳಿ ಮರ, ಅದಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುವಂಥದ್ದು. ಅಥವಾ ಈ 4 ತಿಂಗಳುಗಳ ಕಾಲ ದೇವರ ಮುಂದೆ ಪ್ರತಿದಿನವೂ ಕೂಡ ತಪ್ಪದೆ ಭಜನೆಯನ್ನು ಮಾಡುವಂಥದ್ದು, ಸ್ತೋತ್ರವನ್ನು ಮಾಡುವಂಥದ್ದು. ಈ ರೀತಿ ಯಾವುದೇ ರೀತಿಯಿಂದಾಗಲಿ ದೇವರ ಪ್ರೀತಿಗೋಸ್ಕರ ಈ 4 ತಿಂಗಳು ನಾವು ಏನು ಮಾಡ್ತೇವೆ, ಅಥವಾ ದಾನ, ಪ್ರತಿದಿನ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕುವುದು, ಅಥವಾ ಯಾರು ಬಡವರಿದ್ದಾರೆ ಅವರಿಗೆ ಭೋಜನವನ್ನು ಹಾಕುವಂಥದ್ದು, ವಿಶೇಷವಾಗಿ ಬ್ರಾಹ್ಮಣರಿಗೆ, ಆಗದೇ ಇದ್ರೆ ಬೇರೆ ಯಾರಿಗಾದ್ರು. ಅಥವಾ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅವರಿಗೆ ಆಹಾರ ಪದಾರ್ಥಗಳನ್ನಾದರೂ ಕೊಡುವಂಥದ್ದು, ಅಥವಾ ನಾನಾ ವಿಧವಾದ ದಾನಗಳನ್ನು ಮಾಡುವಂಥದ್ದು. ಇವೆಲ್ಲವೂ ಕೂಡ ಈ ಚಾತುರ್ಮಾಸ್ಯ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವುದು. ಅಥವಾ ಮಂತ್ರವನ್ನು ಜಪ ಮಾಡುವುದು, ದೇವರಿಗೆ ಸಂಬಂಧಪಟ್ಟ ಮಂತ್ರವನ್ನು ಜಪ ಮಾಡುವಂಥದ್ದು, ಸ್ತೋತ್ರವನ್ನು ಹೇಳುವಂಥದ್ದು, ಇವೆಲ್ಲವೂ ಕೂಡ ಪುಣ್ಯಪ್ರದವಾಗಿರುವಂಥದ್ದು. ಒಟ್ಟಾರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಚಾತುರ್ಮಾಸ್ಯ ವ್ರತ ಅಥವಾ ಈ ಚಾತುರ್ಮಾಸ್ಯದ 4 ತಿಂಗಳೇನಿದೆ ಇದು ಕೇವಲ ಸುಲಭವಾಗಿ ನಾವು ಅನಂತ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ದೇವರಿಟ್ಟಿರುವಂತಹ ಒಂದು ಸುವರ್ಣಾವಕಾಶ. ಅದನ್ನು ನಾವು ಆದಷ್ಟು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದಾಗಿ ಈ ಚಾತುರ್ಮಾಸ್ಯದ ಮಹಾತ್ಮೆ ಅಥವಾ ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನುವಂತಹ ಈ 4 ಮಾತುಗಳು ಹೇಳಲ್ಪಟ್ಟಿದೆ. ಇದನ್ನು ಪ್ರತಿಯೊಬ್ಬರು ಕೂಡ ಯಥಾಶಕ್ತಿ ಯಥಾಮತಿ, ಅಂದರೆ ಯಥಾಶಕ್ತಿ ಅಂದರೆ ಮ್ಯಾಕ್ಸಿಮಮ್ ತಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಯತ್ನಪೂರ್ವಕವಾಗಿ ಆಚರಿಸಿ ಆ ಭಗವಂತನ ಅನುಗ್ರಹವನ್ನು ಪಡಿಬೇಕು. ವಿಶೇಷವಾಗಿ 4ನೆಯ ದ್ವಿದಳ ವ್ರತ ಏನಿದೆ ಅದನ್ನು ದಾಮೋದರ ರೂಪಿ ಭಗವಂತನ ಪ್ರೀತಿಗಾಗಿ ಆಚರಣೆಯನ್ನು ಮಾಡಬೇಕು. ಹೀಗೆ 4 ತಿಂಗಳಲ್ಲಿ ಋಷಿಕೇಶ, ಮೊದಲು ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಈ 4 ಭಗವಂತನ ರೂಪದ ಪ್ರೀತಿಗೋಸ್ಕರ ನಾವು ಈ 4 ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಮೊದಲು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅಂದರೆ ಈ ಏಕಾದಶಿಯ ದಿನ ದೇವರಿಗೆ ಸ್ನಾನ ಎಲ್ಲ ಮಾಡಿಸಿ ಅದರ ಮುಂಚೆ ದಶಮಿಯ ದಿನವೇ ಸ್ನಾನ ಪಂಚಾಮೃತ ಎಲ್ಲ ಮಾಡಿ ದೇವರಿಗೆ ಮನೆಯಲ್ಲಿ ಸಾಧ್ಯ ಇಲ್ಲದೆ ಪಕ್ಷದಲ್ಲಿ ಇಲ್ಲದೇ ಇದ್ದರೂ ಕೂಡ ಅದೇ ನಾವು ಏಕಾದಶಿಯ ದಿನ ದೇವರು ತಾನು ಮಲಗಿದ ಅಂತ ತಿಳ್ಕೊಳ್ಬೇಕಂತೆ. ದೇವರು ಮಲ್ಕೊಂಡಿದ್ದಾನವತ್ತು ಅಂತ ತಿಳ್ಕೊಂಡು ಅವತ್ತು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಶಾಯಿತಸ್ತ್ವಂ ಋಷಿಕೇಶ ಪೂಜಯಿತ್ವಾ ಶ್ರಿಯಾ ಸಹ ಪ್ರಸಾದಂ ಕುರು ದೇವೇಶ ಲಕ್ಷ್ಮ್ಯಾ ಸಹ ಜನಾರ್ದನ. ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂದರೆ, ಶಾಯಿತಸ್ತ್ವಂ ಋಷಿಕೇಶ ಪೂಜಯಿತ್ವಾ ಶ್ರಿಯಾ ಸಹ ಪ್ರಸಾದಂ ಕುರು ದೇವೇಶ ಲಕ್ಷ್ಮ್ಯಾ ಸಹ ಜನಾರ್ದನ. ಇದರ ಅರ್ಥ ಏನಂದರೆ, ಸ್ವಾಮಿ ನಾನು ನಿನ್ನನ್ನು ಪೂಜೆ ಮಾಡಿ ಮಲಗಿಸ್ತಾ ಇದ್ದೇನೆ, ಲಕ್ಷ್ಮೀ ಸಹಿತನಾದಂತಹ ನೀನು ನನಗೆ ಅನುಗ್ರಹವನ್ನು ಮಾಡಬೇಕು. ಸುಪ್ತೇ ತ್ವಯಿ ಜಗನ್ನಾಥೇ ಜಗತ್ಸುಪ್ತಂ ಚರಾಚರಂ ವಿಬುದ್ಧೇ ತ್ವಯಿ ಬುದ್ಧೇತ ಜಗತ್ಸರ್ವಂ ಚರಾಚರಂ. ದೇವರೇ ನೀನು ಮಲಗಿದ ಅಂದರೆ ಉಳಿದ ಎಲ್ಲವೂ ಕೂಡ ಯಾವುದೇ ಚಟುವಟಿಕೆ ಇಲ್ಲದೆ ಇರ್ತದೆ. ನೀನೆದ್ದೆ ಅಂತ ಹೇಳಿದ್ರೆ ಇಡೀ ಜಗತ್ತು ಹೇಳುತ್ತದೆ. ಅಂದರೆ ನಿನ್ನ ಅಧೀನವಾಗಿಯೇ ಇಡೀ ಜಗತ್ತಿರುವಂಥದ್ದು ಅಂತ ಹೇಳ್ತಾ ನಾವು ಏನು ವ್ರತವನ್ನು ಸ್ವೀಕಾರ ಮಾಡಲಿಕ್ಕಿದ್ದೇವೆ ಅದಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ. ಗ್ರಹೀಷ್ಯೇ ನಿಯಮಾನ್ ಶುದ್ಧಾನ್ ನಿರ್ವಿಘ್ನಾನ್ ಕುರು ಮೇ ಪ್ರಭೋ. ಸ್ವಾಮಿ ನಿನ್ನ ಪ್ರೀತಿಗೋಸ್ಕರ ನಾನು ವ್ರತವನ್ನು ಹಿಡಿತಾ ಇದ್ದೇನೆ. 1ನೇ ತಿಂಗಳು ಶಾಖವ್ರತ, 2ನೇ ತಿಂಗಳು ದಧಿವ್ರತ, 3ನೇ ತಿಂಗಳು ಕ್ಷೀರವ್ರತ, 4ನೇ ತಿಂಗಳು ದ್ವಿದಳ ವ್ರತ. ಅದನ್ನು ಯಾವುದೇ ತೊಂದರೆ ಆಗದ ಹಾಗೆ ನೀನು ನಡೆಸಿಕೊಡಬೇಕು ಅಂಥೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭವನ್ನು ಮಾಡಬೇಕು. ಆ ರೀತಿ ದೇವರು ಮಾಡಿಸ್ಲಿ ಅಂತ ಹೇಳ್ತಾ ಈ ಚಾತುರ್ಮಾಸ್ಯದ ವ್ರತದ ಮಹಿಮೆ, ಮಹತ್ವ ಹಾಗೂ ಆಚರಣೆಯ ಬಗ್ಗೆ ಏನು ಉಪನ್ಯಾಸವನ್ನು ಮಾಡಲ್ಪಟ್ಟಿದೆ ಅದನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.